ನನ್ನ ಹೆಸರು ಶೋಭಾ ಅಂದ್ಬಿಟ್ಟು. ಶೋಭಾ ಅವರೇ, ನಿಮ್ಗೂ ರ್ಯಾಪಿಡೋ ಡ್ರೈವರ್ಸ್ಗೂ ಏನ್ ಸಂಬಂಧ? ನಾವು ರ್ಯಾಪಿಡೋ ಮಾಡ್ತಾ ಇದೀವಿ ಸರ್. ನೀವು ಮಾಡ್ತಾ ಇದ್ದೀರಾ? ರ್ಯಾಪಿಡೋ ಹೌದು, ಡ್ರೈವರ್ಸ್ ಅದೇ ಕ್ಯಾಪ್ಟನ್ ಸರ್. ಓ ಸೂಪರ್, ನೀವು ಕ್ಯಾಪ್ಟನ್ನಾ? ಓ ಸೂಪರ್, ಸಂತೋಷ. ಒಂದು ಹೆಣ್ಣು ಮಗಳು ಈ ಸಮಾಜಕ್ಕೆ, ಈ ಸಮಾಜದಲ್ಲಿ ನಾನು ಕ್ಯಾಪ್ಟನ್ ಆಗಿ ಬರ್ತೀನಿ, ಕೆಲಸ ಮಾಡ್ತೀನಿ ಅಂತ ಇಳಿದಿದ್ದೀರಾ? ಸೊ ನೀವು ಸ್ಕೂಟಿನಾ? ಹೌದು, ಆಕ್ಟಿವಾ ಮಾಡ್ತಾ ಇದ್ದೀವಿ. ಆಕ್ಟಿವಾ ಮಾಡ್ತಾ ಇದ್ದೀರಾ? ಸೊ ಏನ್ ನಿಮ್ ಪ್ರಾಬ್ಲಮ್ ಸರ್? ಈ ಆಟೋ ಡ್ರೈವರ್ಸ್ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಸರ್. ಯಾಕೆ ಮಾಡಬಾರ್ದು ನಿಮಗೆ ಪ್ರಾಬ್ಲಮ್ ಸರ್ ಯಾಕೆಂದ್ರೆ ನಾವು ಗೌರ್ಮೆಂಟ್ ಹತ್ರ ಗೈಡ್ಲೈನ್ಸ್ ಕೇಳಿದೀವಿ ಸರ್. ಅವ್ರು ಇನ್ನೂ ಅಪ್ರೂವಲ್ ಮಾಡಿಲ್ಲ. ಏನೋ ನಮ್ಮ ಹೊಟ್ಟೆಪಾಡ್ಗೋಸ್ಕರ ಮಾಡ್ತಾ ಇದೀವಿ ಸರ್. ಅದಕ್ಕೋಸ್ಕರ ಈ ಆಟೋ ಪ್ರಸ್ತುತವಾಗಿ ಈಗ ಆಟೋ ಡ್ರೈವರ್ಸ್ ನಮ್ಗೆ ಮಾಡಬಾರ್ದು ಅಂತ ಇಟ್ಕೊಂಡು ಫೋನ್ RTO ಅವರು ಮಾಡ್ತಾ ಇದ್ದಾರೆ ಸರ್. ಅವ್ರು ಮಾಡ್ಲಿ ಓಕೆ ಸರ್. ಅವ್ರು ಗೌರ್ಮೆಂಟ್ ಅವ್ರು ಏನು ಗೈಡ್ಲೈನ್ಸ್ ಕೊಡ್ತಾರೋ ಅದ್ರ ಬಗ್ಗೆ ನಾವು ಒಪ್ಪಿಗೆ ಮಾಡ್ತೀವಿ ಸರ್. ಆದರೆ ಈ ಆಟೋ ಅವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಫುಲ್ ಗಲಾಟೆ ನಡೀತಾ ಇದೆ ಸರ್ HSR ಅಲ್ಲಿ. ಅದಕ್ಕೆ ಸರ್ ಪ್ರಾಬ್ಲಮ್ ಆಗಿರೋದಕ್ಕೆ ನಾವು ಕಂಪ್ಲೇಂಟ್ ಲಾಂಚ್ ಮಾಡೋಕ್ಕೆ ಬಂದಿದ್ದೀವಿ ಸರ್. HSR ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀವಿ ಇವಾಗ. HSR ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಆಲ್ರೆಡಿ? ಮೇಡಮ್ ನಿಮ್ಮ ಹೆಸರು? ಲಕ್ಷ್ಮಿ ಅಂತ ಸರ್. ನೀವೇನ್ ಮಾಡ್ತಾ ಇರೋದು ಲಕ್ಷ್ಮಿ ಅವರೇ? ರ್ಯಾಪಿಡೋ ಓಡಿಸ್ತೀವಿ ಸರ್. ರ್ಯಾಪಿಡೋ. ಲಕ್ಷ್ಮಿ ಅವರಿಗೆ ಗೃಹಲಕ್ಷ್ಮಿ ಎಲ್ಲ ಬರ್ತಾ ಇದೆಯಾ? ಬರುತ್ತೆ, 1 ತಿಂಗಳು 3 ತಿಂಗಳು ಬರಲ್ಲ. ಹಂಗೆ ಅದಕ್ಕೆ ಅದು ಬಂದಿದ್ರೆ ಈಗ ನೀವು ಹಿಂಗೆ ಆ ಕಡೆ ಕಿಳಿತಿರ್ಲಿಲ್ಲ ಅನ್ಸುತ್ತೆ. ಅದು ಬಂದ್ರೆ ಎಲ್ಲಿ ಸಾಲುತ್ತೆ ಈ ಕಾಲದಲ್ಲಿ? ಯಾರಿಗೆ ಸಾಲುತ್ತೆ ಗೃಹಲಕ್ಷ್ಮಿ? ಅದಕ್ಕೆ ನೀವು ರ್ಯಾಪಿಡೋ ಕ್ಯಾಪ್ಟನ್ ಆಗ್ಬಿಟ್ರಾ? ಕ್ಯಾಪ್ಟನ್ ಆಗ್ಬಿಟ್ಟಿದೀವಿ. ಓಕೆ. ಈಗ ಒಂದಷ್ಟು ನಿಯಮ ಇದ್ದೇ ಇರುತ್ತೆ. ಹೌದು ಸರ್. ನೀವು ಆ ಸ್ಕೂಟಿನ ನಿಮ್ಮ ವೈಯಕ್ತಿಕ ಬಳಕೆಗೆ ಅಂತ ನೀವು ತಗೊಂಡಿರ್ತೀರಾ. ಹೌದು. ಅದು ವೈಟ್ ಬೋರ್ಡ್ ಆಗಿರುತ್ತೆ, ಅಥವಾ ನೀವು ಇದು EV ಆಗಿದ್ರೆ ಗ್ರೀನ್ ಬೋರ್ಡ್ ಆಗಿರುತ್ತೆ. ಹೌದು ಸರ್. ಸೊ ಎಲ್ಲೋ ಬೋರ್ಡೇ ಓಡಿಸ್ಬೇಕು ಅಂತ ನಿಯಮ. ಹೌದು. ಈ ನಿಯಮವನ್ನ ನೀವು ಮೀರಿ ನೀವು ಕೆಲಸ ಮಾಡ್ತಿರೋದು ನಿಮಗೆ ಸರಿ ಅನ್ಸುತ್ತಾ? ಸರ್ ಸರಿಯಲ್ಲ ಸರ್. ನಾವು ಕೇಳ್ತಾ ಇದೀವಲ್ಲ, ನಮ್ಗೆ ಮಾಡ್ಕೊಡಿ, ನಾವು ಎಲ್ಲೋ ಬಡ್ಗೂ ರೆಡಿ ಇದೀವಿ, ಮಾಡ್ಕೊಡಿ. ಕೇಳಿಸ್ತಪ್ಪ, ಅವರು ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಓಡಾಡೋದಕ್ಕೂ ಕೂಡ ರೆಡಿ ಇದ್ದಾರೆ. ನಾವು ಎಲ್ಲೋ ಬೋರ್ಡ್ ರೆಡಿ ಇದೀವಿ. ಟ್ಯಾಕ್ಸ್ ಏನ್ ಕಟ್ತೀವಿ ನಾವು ಕಟ್ತೀವಿ ಟ್ಯಾಕ್ಸ್ಗಳನ್ನ. ಸೊ ಹಾಗಾದ್ರೆ ಅಸಲಿಗೆ ನಿಮಗೆ ಆಗ್ತಿರೋ ಪ್ರಾಬ್ಲಮ್ ಏನು ಸರ್? ನಮ್ಗೆ ಇದು ಮಾಡಕ್ಕೆ ಬಿಡ್ತಿಲ್ವಲ್ಲ ರೈಡ್ನ. RTO ಇವಾಗ ಬ್ಯಾನ್ ಮಾಡಿದಾರಲ್ಲ, ಮಾಡಬೇಡಿ ಅಂತ. ಅದೆಲ್ಲ ಆಟೋದವರು ಬೇರೆ ಹಿಡಿದು ಇದು ಮಾಡ್ತಾರೆ. ಆಟೋದವರು ಏನ್ ಹೇಳ್ತಾ ಇದಾರೆ ನಿಮ್ಗೆ? ಏನ್ ಮಾಡಬೇಕು ಅಂತ ಅವರೇನೇ ಬುಕ್ ಮಾಡಿ ಯಾಕೆ ಕೊಡಿಸ್ತೀಯಾ, ಯಾಕೆ ಮಾಡ್ತೀಯಾ, ನಿನ್ಗೆ ಯಾರು ರೂಲ್ಸ್ ಕೊಟ್ಟಿದ್ದು ಅಂತ ಜಗಳ ಮಾಡ್ತಾರೆ. ಬೆಳಿಗ್ಗೆ ಆಟೋದವರು ನೀವು ಕಟ್ಟಿ ಎಲ್ಲೋ ಬೋರ್ಡ್ ನಾವು ಕೇಳಿದ್ರಿ, ಅವ್ರನ್ನ ಪರ್ಮಿಷನ್ ಕೊಡ್ಸಿ ನಾವು ಕಟ್ತೀವಿ ಅಂತ. ಆಟೋದವರಿಗೆ ನೀವು ಹೇಳಿದ್ರಾ? ಬೆಳಿಗ್ಗೆ ಹೇಳಿದ್ರಿ ಓಕೆ ಅಂತ ಕೇಳಿದ್ರಿ, ಯಾರು ಮಾತಾಡ್ಲಿಲ್ಲ. ಯಾರು ಮಾತಾಡಿಲ್ಲ ಬೆಳಿಗ್ಗೆ. ಈಗ ನಿಮಗೆ ಪ್ರಾಬ್ಲಮ್ ಏನು ಅಂತಂದ್ರೆ ಎಲ್ಲೋ ಬೋರ್ಡ್ ಈಗ ಹೌದು, ನಿಮಗೆ ಜನರು ಬರ್ತಾ ಇಲ್ಲ ಅಂತ, ನಿಮಗೆ ಬಿಸ್ನೆಸ್ ಆಗ್ತಾ ಇಲ್ಲ ಅನ್ನೋದೇ ನಿಮ್ಮ ಪ್ರಾಬ್ಲಮ್, ಅಥವಾ ಎಲ್ಲ ಬೋರ್ಡ್ ಮಾಡಿಸ್ಕೊಂಡು ಓಡಿಸಿದ್ರೆ ನಮಗೇನು ಪ್ರಾಬ್ಲಮ್ ಇಲ್ವಾ ಅನ್ನೋದು ನಿಮ್ದು ಮ್ಯಾಟ್ರ್ ಆಗುತ್ತಾ? ಯಾಕಂದರೆ ನಾನು ಒಂದಷ್ಟು ಆಟೋ ಡ್ರೈವರ್ಸ್ನ ಇವಾಗ ನಾನು ಆಫ್ ಕ್ಯಾಮ್ರಾ ಒಂದಷ್ಟನ್ನು ವಿಚಾರಿಸ್ತಾ ಇದ್ದೆ. ಅವರೆಲ್ಲರೂ ಹೇಳ್ತಾ ಇದ್ರು ಎಲ್ಲ ಬೋರ್ಡ್ ಆದರೆ ಓಕೆ ಸರ್ ಅಂತ. ಆವಾಗ ನಿಮಗೆ ಪ್ರಾಬ್ಲಮ್ ಆಗಲ್ವಾ? ಹಂಗಾದ್ರೆ ನಿಮ್ಮ ಬಿಸ್ನೆಸ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆದರೆ ಅವಾಗ ಏನು ಮಾಡ್ತೀರಾ? ಅವಾಗಲೂ ಎಲ್ಲ ಬೋರ್ಡು ಬೇಡ ಅಂತ ನಿಂತ್ಕೋತೀರಾ? ಇಲ್ಲ, ಆಗಲ್ಲ. ಹಂಗಿದ್ಮೇಲೆ ವೈಟ್ ಬೋರ್ಡು ಓಡಿಸಂಗಿಲ್ಲ ಅಂತ ಹೇಳಿದ್ಮೇಲೆ ಇದೇ ಆಟೋ ಡ್ರೈವರ್ಸು ಅಥವಾ ಮಿಕ್ದವರು RTO ಅಧಿಕಾರಿಗಳು ಮತ್ತೊಬ್ಬರು ಮಗದೊಬ್ಬರು ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದು ಫುಡ್ ಡೆಲಿವರಿ 2 ವೀಲರ್ಲೇ ಮಾಡ್ತಾವ್ರಲ್ಲ, ಅದು ಕೂಡ ಒಂದು ಸಾರಿಗೆ ವ್ಯವಸ್ಥೆ ಸರ್ವಿಸೇ ಅಲ್ವಾ? ಅದು ಕೂಡ ವೈಯಕ್ತಿಕವಾದಂಥ ಗಾಡಿಲೇ ಅಲ್ವಾ ಮಾಡ್ತಾ ಇರೋದು? ಇದರಲ್ಲಿ ಬಾಡಿ ಇರ್ತದೆ, ಇದರಲ್ಲಿ ಫುಡ್ ಇರ್ತದೆ, ಅಷ್ಟೇ ವ್ಯತ್ಯಾಸ. ಅದಕ್ಕೆ ಯಾರು ವಿರೋಧ ವ್ಯಕ್ತಪಡಿಸ್ತಿಲ್ಲ. ಇದು ನನ್ನ ಪ್ರಶ್ನೆ, ಆಸ್ ಎ ಜರ್ನಲಿಸ್ಟ್ ಆಗಿ ನನ್ನ ಪ್ರಶ್ನೆ. ಅವ್ರಿಗೆ ಪ್ರಶ್ನೆ, ಅದು ನಿಮ್ಗಲ್ಲ. ನಿಮ್ಮ ಹೆಸರೇನು? ನನ್ನ ಹೆಸರು ಆಶಾ ಸರ್. ಆಶಾ ಅವರೇ, ಏನ್ ನಿಮ್ ಪ್ರಾಬ್ಲಮ್ ಆಶಾ ಅವರೇ? ನೀವು ಡ್ರೈವರಾ? ಹೌದು ಸರ್. ನೀವು ಕ್ಯಾಪ್ಟನ್? ನಾನು 6 ವರ್ಷದಿಂದ ರ್ಯಾಪಿಡೋ ಅಲ್ಲೇ ಕೆಲಸ ಮಾಡ್ತಾ ಇರೋದು. ಇವರಿಗೊಂದು ಇಡೀ ಕರ್ನಾಟಕ ರಾಜ್ಯದ ಜನತೆಯಿಂದ ಇವರಿಗೊಂದು ಕ್ಲಾಪ್ಸ್ ಬರಲೇಬೇಕು ಹೆಣ್ಮಕ್ಳಿಗೆ. ಯಾಕಂತಂದ್ರೆ ಯೂಶಲಿ ಹೆಣ್ಮಕ್ಳು ಆಟೋ ಓಡಿಸೋದನ್ನ ನಾನು ಕೇಳಿದೆ. ಒಂದು ನಿಮಿಷ ಸರ್. ಯೂಶಲಿ ಹೆಣ್ಮಕ್ಳು ಆಟೋ ಓಡಿಸೋದನ್ನ ನಾನು ಯೂಶಲಿ ನೋಡಿದ್ದೀನಿ. ಆದರೆ ಇವರೆಲ್ಲ ಕ್ಯಾಪ್ಟನ್ ಆಗಿ ಬಂದಿದ್ದೀರಾ, ಪರವಾಗಿಲ್ಲ, ನಂಗೆ ಭಾಳ ಸಂತೋಷ ಆಗ್ತಾ ಇದೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು 6 ವರ್ಷದಿಂದ ಮಾಡ್ತಾ ಇದ್ದೀವಿ. 6 ವರ್ಷದಿಂದ 6 ವರ್ಷದಿಂದ ಫುಲ್ ಟೈಮ್. ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ರ್ಯಾಪಿಡೋದಲ್ಲಿ? ಆಗುತ್ತೆ ಸರ್, 1,000 1,500 ಅಷ್ಟೇ. ಹೌದಾ? ಎಲ್ಲ ಎಷ್ಟು ಉಳಿಸ್ತೀರಾ ಪೆಟ್ರೋಲ್ ಎಲ್ಲ ಖರ್ಚು ಮಾಡಿ? ಅದೇ 1,000 ರೂಪಾಯಿ ಉಳಿಯುತ್ತೆ ಸರ್, ಎಲ್ಲ ಖರ್ಚೋಗಿ. ಎಲ್ಲ ಖರ್ಚೋಗಿ 1,000 ರೂಪಾಯಿ. ತಿಂಗಳಿಗೆ ಒಂದು 30,000 ಡೈಲಿ ಮಾಡ್ತೀರಾ ಅಥವಾ ಒಂದಿನ? ಇಲ್ಲ ಸರ್, ಡೈಲಿ ಅಲ್ಲ, ವೀಕ್ಲಿ ಒನ್ಸ್ ಇರುತ್ತೆ. ಇನ್ನು 6 ಡೇಸ್ ತಗೊಬೋದು, ಇಲ್ಲ ಅಂದ್ರೆ ಇಲ್ಲ ಮಾಡ್ಬೋದು. ತಗೊಳ್ತೀರಾ? ಇಲ್ಲ ಸರ್, ರಜಾ ತಗೊಳ್ಳಲ್ಲ ಆಲ್ಮೋಸ್ಟ್. ಯಾಕಂದ್ರೆ ಮನೆಯಲ್ಲಿ ಇವಾಗಿರೋ ಪರಿಸ್ಥಿತಿಯಲ್ಲಿ ತುಂಬಾ ಕಮಿಟ್ಮೆಂಟ್ಸು ತುಂಬಾ ಜಾಸ್ತಿ ಇದೆ. ಮತ್ತೆ ಸಿಂಗಲ್ ಇಂಡಿಪೆಂಡೆಂಟ್ ಪೇರೆಂಟ್ಸು ತುಂಬ ಜನ ಸಫರ್ ಆಗ್ತಾ ಇದ್ದಾರೆ ಇವಾಗ ಬೆಂಗಳೂರಲ್ಲಿ. ಅಷ್ಟೇ ನಮಗೆ ಸ್ಯಾಲ್ರೀಸ್ ಬರ್ತಾ ಇದ್ರು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ಮುಂಚೆ ಎಲ್ಲ ರೇಷನ್ ಆಗಲಿ ಪ್ರತಿಯೊಂದು ಗಾಳಿಗೆ ತೂರಿ ನಾವು ಬದುಕಕ್ಕಾಗತ್ತಾ? ಇಲ್ಲ, ಅದಂತೂ 100% ಆಗಲ್ಲ ಸರ್, ಯಾವುದೇ ಕಾರಣಕ್ಕೂ. ಎಲ್ಲ ಬೋರ್ಡ್ ಮಾಡ್ಸಕ್ ನೀವು ರೆಡಿ ಇದ್ದೀರಾ? ಹಾಂ ಸರ್, ರೆಡಿ ಇದ್ದೀವಿ. ಗೈಡ್ಲೈನ್ಸ್ ಮಾಡ್ಕೊಡಿ. ನಾವು ನೀವೇನು ಫಾಲೋ ಅಪ್ ಮಾಡಕ್ಕೆ ಹೇಳ್ತೀರಾ, ಗೈಡ್ಲೈನ್ಸ್ ಕೊಡ್ತೀರಾ, ಅದಕ್ಕೆ ನಾವು ಫಾಲೋ ಆಗ್ತೀವಿ ಅಂತ ಕೂಡ ನಾವು ಅಪ್ಡೇಟ್ ಮಾಡಿ. ಎರಡೂ ಥರನೂ ಮಾತಾಡಬೇಕಾಗುತ್ತೆ, ಕಾನೂನು ಚೌಕಟ್ಟಲ್ಲೇ ನಾನು ಮಾತಾಡಬೇಕಾಗುತ್ತೆ. ಈಗ ಒಂದು ವೇಳೆ ಎಲ್ಲ ಬೋರ್ಡ್ ಮಾಡೋಕ್ಕಾಗಲ್ಲಮ್ಮ, 2 ವೀಲರ್ ಅಂತಂದ್ರೆ ಯಾವತ್ತಿದ್ರು ಡೇಂಜರು.
ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಇಲ್ಲಿ ಟಚ್ ಆಗಿ ಬಿದ್ದು ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಹೊಣೆ? ಇದಕ್ಕಾಗಿ ನಾವು ಎಲ್ಲೋ ಬೋರ್ಡ್ ಮಾಡಿಕೊಡಲ್ಲ. ನೀವು ಟೂ ವೀಲರಲ್ಲಿ ಓಡ್ಸಂಗೆ ಇಲ್ಲ ಅಂದರೆ ಏನು ಮಾಡ್ತೀರಾ? ಆ ಥರ ಹೇಳಿದ್ರೆ ನಾವು ಅದೇ ಥರ ಈಗ ಆಟೋನೇ ತೊಗೊಂಡು ಆಟೋನೇ ಯೂಸ್ ಮಾಡ್ತೀವಿ ಸರ್. ಹಂಗೆ ಹಂಗಿತ್ತು ಅಂದರೆ ಆ ದಾರಿಗೆ ಬರೋಕ್ಕೂ ರೆಡಿ ಇದ್ದೀರಾ? ಆ ತಾರೀಕು ಯಾಕಂದ್ರೆ ಈಗ ಆಟೋರು ಹೇಳ್ತಾ ಇದ್ದಾರೆ ಅವ್ರ ಹೊಟ್ಟೆ ಮೇಲೆ ನಾವು ಹೊಡೆದ್ಬಿಟ್ಟಿದ್ದೀವಿ ಅಂತ, ಮತ್ತೆ ನಮ್ಮ ಹೊಟ್ಟೆ ಮೇಲೆ ಇವಾಗ ಅವರು ಹೊಡೆದ್ರು. ನಿಮ್ಗೇನೋ ಕೆಪಾಸಿಟಿ ಇದೆ, ಒಂದು 5 ಲಕ್ಷ ಹಾಕಿ ಆಟೋ ತಗೊಳಗೆ ಮಿಕ್ತವ್ರಿಗೆ ಆಗಬೇಕಲ್ಲ? ಅದೇ ಸರ್, ಇರೋರು ಮಾಡ್ಕೊಂತಾರೆ ಅಷ್ಟೇ. ಮಾತಾಡ್ತೀನಿ ಅಂತ. ಹೌದು ಸರ್, ಅಲ್ಲ ಇರೋರು ಮಾಡ್ಕೊಂತಾರೆ, ಇಲ್ದಿರೋರು ಏನೋ ಬೇರೆ ಕೆಲಸನೋ ಇಲ್ಲ ಮತ್ತೊಂದು ಮಾಡ್ತಾರೆ. ಇದರಲ್ಲಿ ಇನ್ನೊಂದು ಏನು ಗೊತ್ತಾ ಸರ್, ಮೇಯ್ನ್ ಬಂದ್ಬಿಟ್ಟು ತುಂಬ ಜನ ಯಾರೇ ಆಗಲಿ ಎಜುಕೇಷನ್ ಇರೋರು ಇಲ್ಲಿ ಇದ್ರಲ್ಲಿ ಮಾಡ್ತಾ ಇಲ್ಲ, ಮತ್ತೆ ಏಜು ಆಗಿರುತ್ತೆ. ಹಾಗಾಗಿ ಕಂಪ್ನಿಗಳಲ್ಲಿ ಎಲ್ಲೂ ನಮಗೆ ಜಾಬ್ಗಳು ಸಿಗಲ್ಲ. ಈಗ ಉದ್ಯೋಗ ಅಂತೂ ನೀವು ಸೃಷ್ಟಿಸ್ತಾ ಇಲ್ಲ, ಅಟ್ಲೀಸ್ಟ್ ಉದ್ಯೋಗ ಇವರೇ ಹುಟ್ಟಿಸ್ಕೊಂಡು ಏನೋ ಮಾಡ್ತಾವ್ರೆ. ನಾವೇ ಏನೋ ದಾರಿ ನೋಡ್ಕೊಂಡು ಇವಾಗ ಕೆಲಸ ಮಾಡ್ತಿದ್ದೀವಿ. ಏನಾದ್ರೂ ಸಮಸ್ಯೆ ಇದೆಯಾ? ಖಾಸಗಿ ಸಂಸ್ಥೆಗಳ ಇಲ್ಲ ಸರ್, ಅವ್ರ ಕಡೆಯಿಂದ ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಏನ್ ಗೈಡ್ಲೈನ್ಸ್ ಕೊಡ್ತಾರೆ ನಿಮ್ಗೆ? ಏನ್ ಹೇಳ್ತಾರೆ ಅವರು? ಈ ತರ ಎಲ್ಲ ಆಗೋದ್ರಿಂದ ನಿಮ್ಗೆ ಏನೋ ಅವರು ಮೀಟಿಂಗ್ ಕರೆದು ಏನು ಇದನ್ನ ಈ ತರ ಫೇಸ್ ಮಾಡಬೇಕು, ಈ ತರ ನೀವು ಇದು ಮಾಡಬೇಕು, ಆ ತರ ಏನು ಹೇಳಲ್ಲ? ಆ ತರ ಎಲ್ಲ ಏನೂ ಇಲ್ಲ ಸರ್, ಆ ತರ ಏನೋ ಅವ್ರೇನು ಗೈಡ್ಲೈನ್ಸ್ ಮಾಡಿಲ್ಲ. ಬಟ್ ನಮ್ಗೆ ಇವಾಗ ಸಡನ್ ಆಗಿ ನಿನ್ನೆಯಿಂದ ನ್ಯೂಸ್ ನಿಮ್ಮನ್ನ ಜಾಯಿನ್ ಮಾಡಿಸ್ಕೋಬೇಕಾದ್ರೆ ಏನೇನೆಲ್ಲ ಕೇಳ್ತಾರೆ ಅವರು? ನಮ್ದೆಲ್ಲ DL, RC ಕಾರ್ಡು ಮತ್ತೆ ಎಲ್ಲ ತರ ವೆರಿಫಿಕೇಶನ್ ಆಗುತ್ತೆ ಸರ್. ಎಮಿಷನ್ ಟೆಸ್ಟ್ ಮತ್ತೆ ನಮ್ದು ಸೆಲ್ಫಿ ಫೋಟೋ, ನಮ್ದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರುತ್ತೆ, ಅದ್ರಲ್ಲಿ ಅಡ್ರೆಸ್ ಪ್ರತಿಯೊಂದು ಡೀಟೇಲು ಇರುತ್ತೆ ಸರ್. ಯಾವುದೇ ತರ ಆಕ್ಸಿಡೆಂಟ್ ಆದ್ರೂ ಏನೇ ಆದ್ರೂ ಕೂಡ ನಮ್ಮ ಮೇಲೆ ಕೇಸ್ ಮಾಡ್ಕೊಂಡು ಅವ್ರು ಫೇಸ್ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಆಟೋದವ್ರ ಕಡೆಯಿಂದ ಸಮಸ್ಯೆ ಆಗಿದೆಯಾ? ನನಗೆ ತುಂಬಾ ಸಲ ಆಗಿದೆ ಸರ್. ಬಟ್ ಅದೇ ಹೆಣ್ಮಕ್ಳಿಗೆ ಏನು ಮಾಡ್ಕೊಳಕ್ಕಾಗಲ್ಲ ಬಿಡಿ, ಅದು ಬೇರೆ ಪ್ರಶ್ನೆ. ಹಂಗೇನಾರು ಆಯ್ತು ಅಂದ್ರೆ ಅದು ಕತೆ ಬೇರೆ ಆಗುತ್ತೆ. ಆ ಥರದ್ದೇನು ಸಮಸ್ಯೆ ಆಗಿಲ್ಲ ನಿಮ್ಗೆ ಯಾರಿಗೂ? ಸಮಸ್ಯೆ ಅಂದ್ರೆ ಆಗಿದೆ. ಡ್ರೈವ್ ಮಾಡೋವಾಗೆ ಟಚ್ ಮಾಡಕ್ ಬರ್ತಾರೆ, ಬೈತಾರೆ, ಆ ಥರ ಎಲ್ಲ. ಹೌದು, ಕೇಳಂಗೂ ಇಲ್ಲ ಬಿಡಂಗೂ ಇಲ್ಲ, ನಮಗೆ ಬೈತಾರ ಅಂತ. ಏನ್ ಗೊತ್ತಾ ನೋಡಿ, ಒಂದ್ ನಿಮಿಷ. ಆಟೋ ಡ್ರೈವರ್ಸ್ಗಳ ಮೇಲೆ ಬಹಳ ಬಲವಾದಂತ ನಮಗೆ ಬಹಳ ಪ್ರೀತಿ ಇದೆ, ವಿಶ್ವಾಸ ಇದೆ, ನಿಮ್ಮ ಮೇಲೆ ಪ್ರಮುಖವಾಗಿ ಗೌರವ ಇದೆ. ಯಾಕಂತಂದರೆ ಒಂದು ರಾಜ್ಯ, ಭಾಷೆ, ಒಂದು ನೀರು, ಕಾವೇರಿ ಅಂತ ಬಂದಾಗ ಬರೋದೇ ಆಟೋ ಡ್ರೈವರ್ಸ್ಗಳು, ನಿಲ್ಲೋದೇ ಕನ್ನಡ ಭಾಷೆ ಅಂತ ಬಂದಾಗ ನಿಲ್ಲೋದೇ ಆಟೋ ಡ್ರೈವರ್ಸ್ಗಳು. ನಿಮ್ಮ ಮೇಲೆ ಬಹಳ ಥರವಾದ ಗೌರವ ಇದೆ. ಹಂಗಂತ ಹಿಂದೆ ಕೂತ್ಕೊಂಡು ಕೆಟ್ಟದಾಗಿ ಬೈಯುವಂಥದ್ದು, ಯಾರೋ ಒಬ್ಬ ಹುಡುಗನ ಮೇಲೆ ನಾನು ಅದೇ ಕೆಲಸ ಮಾಡೇ ಇವತ್ತು ಮೈಕ್ ಹಿಡ್ದಿರೋದು, ನಾನು ಈ ಹಿಂದೆ ಮೈಸೂರಲ್ಲಿ ಅದೇ ಕೆಲಸ ಮಾಡೇ ನಾನು ಈ ಮೈಕ್ ಹಿಡ್ದಿರೋದು, ಓಪನಾಗಿ ಹೇಳ್ತೀನಿ, ನಾನು ಅದರಲ್ಲೇನು ಓಪನಾಗಿ ಹೇಳ್ಕೊತೀನಿ. ಆದರೆ ನನಗೂ ಇದೇ ಥರ ಪ್ರಾಬ್ಲಮ್ ಆಗಿದೆ. ಆದರೆ ನಂಗೆ ಮಾತಾಡೋಕ್ಕೆ ಬರ್ತಿತ್ತು, ನಾನು ಮಾತಾಡ್ತಿದ್ದೆ. ನೀವು ಯಾರು ಅದನ್ನು ಕೇಳೋಕ್ಕೆ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಎಲ್ಲದಕ್ಕೂ ರೈಟ್ ಟು ಈಕ್ವಾಲಿಟಿ, ಎಲ್ಲದಕ್ಕೂ ನಮಗೆ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಎಲ್ಲರಿಗೂ ಒಂದು ಹಕ್ಕು ಕೊಟ್ಟಿದ್ದಾರೆ. ಅವ್ರವ್ರು ಕಷ್ಟ ಬಿದ್ದು ಅವ್ರವ್ರು ಯಾವುದೇ ಒಂದು ಭಿಕ್ಷೆ ಬೇಡೋ ಕೆಲಸ ಆದರೂ ಪರವಾಗಿಲ್ಲ, ಅವ್ರವ್ರ ಕಷ್ಟದ ಪಟ್ಟು ಏನು ಯಾವ ಥರ ಆದರೂ ನಾವು ಬೆಳವಣಿಗೆ ಮಾಡ್ಕೋಬೋದು, ಅದು ನಮ್ಮ ಲೈಫು. ಆದರೆ ಎಲ್ಲವೂ ಕೂಡ ಕಾನೂನು ಚೌಕ. ನಿಮ್ಗೆ ಹೇಳೋದಾದ್ರೂ ನಾನು ಆ್ಯಸ್ ಎ ಜರ್ನಲಿಸ್ಟ್ ಆಗಿ, ಈಗ ನಾನು ರ್ಯಾಪಿಡೋ ಡ್ರೈವರ್ ಆಗಿ ಹೇಳ್ತಿಲ್ಲ, ಆ್ಯಸ್ ಎ ಜರ್ನಲಿಸ್ಟ್ ಆಗಿ ಹೇಳುವಂಥದ್ದು ನಿಮ್ಗೆ ಹೇಳೋದು ಅದೇ, ಕಾನೂನು ಚೌಕಟ್ಟಲ್ಲೇ ಇರಬೇಕು. ಎಲ್ಲ ಬೋರ್ಡ್ ಬೇಕಾ ಪಡ್ಕೊಳ್ಳಿ, ನೀವು ಕೇಳಿ ಪಡ್ಕೊಳ್ಳಿ, ಸರಿಯಾ? ನಾವೆಲ್ಲ ಇದು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರನೂ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ ಸರ್. ಅವರು ಆಯಿತು ನೋಡೋಣ, ಕೇಸು ಕೋರ್ಟಲ್ಲಿದೆ ಅಲ್ವಾ, ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಕೋರ್ಟಲ್ಲಿರೋ ಕೇಸು ಇನ್ನು ಯಾವುದು ಅವರು ಗೈಡ್ಲೈನ್ಸ್ ಮಾಡೋಕ್ಕೂ ಕೂಡ ಆಲ್ರೆಡಿ ಅವರೆಲ್ಲ ಹೇಳಿದ್ದಾರೆ. ಯಾರು ಫಾಲೋ ಅಪ್ ಮಾಡ್ತಿಲ್ಲ. ಏನಾಗುತ್ತೆ ಅಂದರೆ ನೋಡಿ, ಮತ್ತು ನಾನು ಮಾನ್ಯ ರಾಜ್ಯ ಸರ್ಕಾರಕ್ಕೆ ಕೇಳೋದು ಏನು ಅಂದರೆ, ಪ್ರಾಬ್ಲಮ್ ಏನು ಅಂದರೆ ಇದಕ್ಕೆಲ್ಲ ಇತ್ಯರ್ಥ ಮಾಡಿಬಿಡ್ಬೇಕು. ಇದನ್ನು ಎಳ್ಕೊಂಡು ಹೋಗೋಂಥ ಕೇಸ್ಗಳಲ್ಲ ಇವು. ಒಂದೋ ಮಾಡಲೇಬೇಡಿ ಅಂತ ಹೇಳ್ಬಿಡ್ಬೇಕು. ಆವಾಗ ಎಲ್ರಿಗೂ ಮೆಂಟಲಿ ಫಿಕ್ಸ್ ಆಗಿಬಿಡ್ತಾರೆ, ಓಕೆ ಟೂ ವೀಲರಲ್ಲಿ ಮಾಡಬಾರ್ದು, ಮುಂದಿನ ದಾರಿ ನಾವು ನೋಡ್ಕೋತೀವಿ ಅಂತ. ಈ ಅರ್ಧಂಬರ್ಧಕ್ಕೆ ತಂದಿಟ್ರೆ ಈಗ ಆಲ್ರೆಡಿ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿರೋರಿಗೆ ಭಾಳ ಸಮಸ್ಯೆ ಆಗುತ್ತೆ. ಇದೆಲ್ಲವೂ ಕೂಡ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾರು ಯೋಚನೆ ಮಾಡಲ್ಲ, ಯಾರಿಗೂ ಮುಂಜಾಗ್ರತೆ ಕ್ರಮನಿಲ್ಲ, ಜವಾಬ್ದಾರಿನಿಲ್ಲ, ಬಿಟ್ಟಾಕಿ. ಇನ್ನು ಸಚಿವ ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆನೇ ನೀವೇ ಮಾಡ್ಕೊಂಡಿಲ್ಲ, ಇನ್ನು ಕೃಷಿ ಮಂತ್ರಿನೇ ಇಲ್ಲ, ಇನ್ನು ಇದಕ್ಕೆಲ್ಲ ಇನ್ಯಾರು? ನಿಮ್ಮ ಹೆಸರೇನು ಮೇಡಮ್? ಕನ್ಯಾಕುಮಾರಿ, ಕಾಶ್ಮೀರ ಟು ಕನ್ಯಾಕುಮಾರಿ. ರ್ಯಾಪಿಡೋ ಡ್ರೈವರ್ ಕ್ಯಾಪ್ಟನ್ ನೀವು? ಹಾಂ, ನೀವು ಕ್ಯಾಪ್ಟನ್ ಎಷ್ಟು ವರ್ಷದಿಂದ? ಸರ್ 1 ವರ್ಷದಿಂದ. 1 ವರ್ಷದಿಂದ? ಆಹಾ, ಹೊಸ ಹೆಜ್ಜೆ. 1 ವರ್ಷದಿಂದ ನೀವು ಏನು ಫೇಸ್ ಮಾಡಿದ್ದೀರಾ ಈ ಕೆಲಸ ಮಾಡ್ತಾ? ಸರ್ ಅವಾಗಿಂದ ಏನು ಫೇಸ್ ಮಾಡಿಲ್ಲ, ಇವಾಗ ಮಾತ್ರ ಸರ್ ಆಟೋ ಡ್ರೈವರ್ಗಳಿಂದನೇ ತೊಂದರೆ, ಮತ್ತೆ RTO ಇಂದನೇ. ನಾನು ಮಾಡ್ದಾಗಿಂದಲೂ ತೊಂದರೆನೇ. ಹೌದು ಸರಿನಾ? ಏನಾಗುತ್ತೆ ಅಂತಂದ್ರೆ ನಾವು ಮಾಡ್ತಾ ಇರ್ತೀವಿ ಅಂದ್ರೆ ಅವ್ರಿಗೆ ನಾವು ಡಿಸ್ಟರ್ಬ್ ಮಾಡಲ್ಲ ಅಲ್ವಾ, ಅವರು ನಮ್ಗೆ ಮಾಡಬಾರ್ದು. ಇದೇ ತರ ಒಂದು ವಿಡಿಯೋ ಮಾಡಾಕ್ಬಿಟ್ಟಿದ್ರು ಸರ್, ನಂದನ್ನೇ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ಬಿಟ್ಟಿದ್ರು ನಂದು. ಹೌದು, ಏನಂತ ಹಾಕಿದ್ರು? ಒಂದು ಯಾರೋ ಒಬ್ರು ಹೆಣ್ಣೊಂದು ದುಡಿದರೆ ಮನೆಯಿಂದ ನಡೆದಂತೆ ಅಂತ ಯಾರೋ ನಾರ್ಮಲ್ ಆಗಿ ಹಾಕಿದ್ರು. ಅದಕ್ಕೆ ಅವ್ರು ಕೆಟ್ಟದಾಗೆಲ್ಲ ಕಮೆಂಟ್ ಸರ್. ಏನಂತ? ಅವ್ರ ಬಾಯಿಗೆ ಬಂದಂಗೆ ಸರ್ ಅದು. ಒಡನೆ ನಿಮ್ಗೆ ಅವರು ಇದನ್ನ ನೀವು ಕಿತ್ಕೊಂಡ್ಬಿಟ್ರಿ ಅಂತ? ಹೌದು, ಯಾರು ಕಿತ್ಕೊಳಕ್ಕಾಗಲ್ಲ ಸರ್. ಈಗ ಎಕ್ಸಾಂಪಲ್ ಹೇಳ್ತೀನಿ ನಾನು, ಇಲ್ಲಿಂದ 5 ಕಿಲೋಮೀಟರ್ ದೂರಕ್ಕೆ 500 ರೂಪಾಯಿ, 400 ರೂಪಾಯಿ, 300 ರೂಪಾಯಿ ಕೇಳಿದ್ರೆ ಯಾರು ಬರ್ತಾರೆ? ಹಂಗೆ ನೋಡೋಕೆ ಹೋದ್ರೆ ಪ್ರಯಾಣಿಕರೆಲ್ಲರೂ ಕಮೆಂಟ್ ನೋಡಿದ್ದೀನಿ ನಾನು. ಪ್ರಯಾಣಿಕರ ಕಮೆಂಟು ರ್ಯಾಪಿಡೋ ಬೆಸ್ಟು, ಟೂ ವೀಲರ್ ಬೆಸ್ಟು.
ಈಗ ಜನ ಓಟ್ ಹಾಕಿದ್ದಕ್ಕೆ ತಾನೇ ನೀವು ಎಮ್ ಎಲ್ ಎ ಆಗಿದ್ದು. ಒಂದು ನಿಮಿಷ, ಜನ ಓಟ್ ಹಾಕಿದ್ದಕ್ಕೆ ತಾನೇ ನೀವು ಎಮ್ ಎಲ್ ಎ ಆಗಿದ್ದು. ಜನ ಬಯಸ್ತಾ ಇರೋದು ಅದನ್ನೇ. ನಮಗೆ ರ್ಯಾಪಿಡೋ ಅನ್ನೋ ಆ್ಯಪಲ್ಲಿ ಅಥವಾ ಇನ್ಯಾವುದೋ ಖಾಸಗಿ ಸಂಸ್ಥೆಯ ಆ್ಯಪ್ಗಳಲ್ಲಿ ನಮಗೆ ಕಡಿಮೆಗೆ ಸಿಗುತ್ತೆ. ಈ ಇದರಲ್ಲಿ ಹೋದರೆ 65 ರೂಪಾಯಿ, ಅದೇ ಆಟೋದಲ್ಲಿ ಹೋದರೆ ಅದೇ ಆ್ಯಪಲ್ಲಿ 180 ರೂಪಾಯಿ, ಅದೇ ಕಾರಲ್ಲಿ ಹೋದರೆ 300 ರೂಪಾಯಿ, ಅದೇ ಡೈರೆಕ್ಟ್ ಯಾವುದೂ ಆ್ಯಪ್ ಇಲ್ಲದೆ ಡೈರೆಕ್ಟ್ ಆಟೋದಲ್ಲಿ ಕೇಳಿದ್ರೆ 400 ರೂಪಾಯಿ ಹೇಳ್ತಾರೆ. ಅವಾಗ ಏನು ಮಾಡೋಣ? ಇದರಲ್ಲಿ ನಿಮ್ದ್ರಲ್ಲಿ 65 ರೂಪಾಯಿ ತೋರಿಸ್ತೈತೆ, ಅವ್ರದ್ರಲ್ಲಿ 400 ರೂಪಾಯಿ ತೋರಿಸ್ತೈತೆ. ಈಗ ನನ್ನ ಆಯ್ಕೆ ಯಾವುದು? ಜನ. ನಾನೀಗ ಈಗ ಜರ್ನಲಿಸ್ಟ್ ಅಲ್ಲ, ನಾನು ಜನ ನಾನೊಬ್ಬ ಪ್ರಯಾಣಿಕ. ನಾನು ಆಯ್ಕೆ ಮಾಡ್ಕೊಳ್ಳೋದು 65 ರೂಪಾಯಿನ. ಸೊ ಇದು ಜನರ ಆಯ್ಕೆ, ಅಂತಿಮ ತೀರ್ಮಾನ. ನೀವು ಏನೇ ಜಗಳ ಮಾಡಿದ್ರು ಏನೇ ಮಾಡಿದ್ರು ಆಗಲ್ಲ. ನೀವು ಅವರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕೂಡಿ ಕೆಲಸ ಮಾಡ್ಕೊಂಡು ಹೋಗೋದಿದೆಯಲ್ಲ, ನೀನೊಬ್ಬರೇ ತಿನ್ನಬೇಕು ಅಂತಲ್ಲ. ತಗೊಳಮ್ಮ ನೀನು ಒಂಚೂರು ತಿನ್ನು, ಅಥವಾ ನನಗೂ ಒಂಚೂರು ಕೊಡಮ್ಮ ಅಂತ ಕೇಳಿ ಪಡ್ಕೊಳ್ಳೋದ್ರಲ್ಲೇ ತೃಪ್ತಿ ಇರೋದು. ಏನಂತೀರಾ? ಕರೆಕ್ಟ್ ಅಲ್ವಾ? ಏನಾದ್ರು ತಪ್ಪು ಹೇಳೋದಾ? ಇಲ್ಲ ಸರ್. ಮೇಡಮ್ ಹೇಳಿ. 1 ವರ್ಷ ಆಯ್ತು ಬಂದು, ಯಾಕೆ ನೀವು 2 ವೀಲರ್ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ಕೊಂಡ್ರಿ? ಸರ್ ನಂಗೆ ಟೈಮ್ ಇಲ್ಲ ಸರ್, ಮಕ್ಳಿದ್ದಾರೆ, ಮಕ್ಳು ನೋಡ್ಬೇಕು ಸರ್. ಹೌದು. ನೋಡಿದ್ರ ಸರ್, ಆಟೋ ಡ್ರೈವರ್ಸ್ಗಳಿಗೆ ಮಾತ್ರ ಅಲ್ಲ ಸರ್ ಕಷ್ಟ, 2 ವೀಲರ್ ಡ್ರೈವರ್ಗಳಿಗೂ ಏನು ನಮ್ಮ ಕಷ್ಟ ಇದೆ ಹೇಳಿ. ಯಜಮಾನರು ಆಟೋ ಡ್ರೈವರೇ ಸರ್. ಹೌದಾ? ಓ, ನಿಮ್ಗೆ ಕಿತ್ತಾಟ ಇರೋರು ಶುರು ಇಲ್ಲ ಸರ್, ನೋಡಿ ಸರ್ ಏನಂತಾರೆ ಅವರು? ಮಾಡಿ ಅಂತ ಹೇಳ್ತಾರೆ ಸರ್. ನೋಡ್ರಪ್ಪ, ಇದು ಒಳ್ಳೆ ತಾಜಾ ಉದಾಹರಣೆ. ಇವರ ಗಂಡ ಆಟೋ ಡ್ರೈವರ್, ನಿಮ್ಮ ಯಜಮಾನ್ರು ಆಟೋ ಡ್ರೈವರ್, ಇವರಿಬ್ರು ಆಟೋ ಡ್ರೈವರ್. ನಿಮ್ಗೆ ಏನಾದ್ರು ಕಿತ್ಲಾಟ ಏನು ಇಲ್ಲ ಸರ್. ನಿಮ್ಮ ಯಜಮಾನ್ರು ಆಟೋ ಡ್ರೈವರ್, ಪಾಪ ಅವರಿಗೂ ಅದೇ ನೋವು ಇರ್ತದೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತವ್ರೆ ಅಂತ. ಹಂಗಾರೆ ನಿಮ್ಮನ್ನ ಬಾಗ್ಲು ಹೊಸ್ಲು ಅಡಾಕಬೇಕಿತ್ತಲ್ಲ ಅವರು? ನೀನು ಒಬ್ರು ಕರ್ಕೊಂಡು ಹೋಗ್ತೀನಿ, ನಾನು ಮೂತಿ ಕರ್ಕೊಂಡು ಹೋಗ್ತೀನಿ, ಅಷ್ಟೇ ವ್ಯತ್ಯಾಸ ಇಬ್ರಿಗೂ. ಹೌದಾ? ಹೌದು. ನೀವು ಮಾಡ್ತಿದ್ದೀರಲ್ಲ, ಅದಕ್ಕೆ ನೀವು ಮಾಡ್ಲಿಲ್ಲ ಅಂದಿದ್ರೆ ನಿಮ್ ಯಜಮಾನ್ರು ರೊಚ್ಚಿಗೆದಿರೋರು ಅಲ್ವೇ? ಅವ್ರೇನಂತಾರೆ? ಅದೇ ಸರ್, ಆಟೋಲ್ಲೇ ಮಾಡ್ಬೇಕು, 2 ವೀಲರ್ ಅಲ್ಲಿ ಮಾಡಬಾರ್ದು ಅಂತ ಎಂತಕ್ಕೆ ಸರ್ ಅದು ರೂಲ್ಸ್? ಅಲ್ಲಲ್ಲ, ಮಾಡ್ಬೋದು. ಅದಕ್ಕೂ ಕಾರಣಗಳಿರ್ತವೆ. ಕೇಳಿ, ನಿಮ್ಮ ಹೆಸರೇನಂದ್ರೆ? ಕನ್ಯಾಕುಮಾರಿ. ಆಟೋದಲ್ಲಿ ಹೋಗ್ಬೇಕಾದ್ರೆ ಟಚ್ ಆದ್ರೆ ಆಟೋ ಟಚ್ ಆಯ್ತದೆ, ನಿಮ್ ಬಾಡಿ ಟಚ್ ಆಯ್ತದ? ಇಲ್ಲ. ಅದೇ ನೀವು 2 ವೀಲರ್ ಹೋಗ್ಬೇಕಾದ್ರೆ ಟಚ್ ಆದ್ರೆ ನಿಮ್ ಕಾಲಿಗೆ ಟಚ್ ಆಗ್ಬಿಡ್ತಪ್ಪ, ಕಾಲು ಮುರಿದೋಯ್ತು. ಇಲ್ಲಿವರೆಗೂ ದುರಂತಗಳ ಆಗಿಲ್ಲ ಪಾಪ, ಆಗಬಾರ್ದು, ಎಲ್ರಿಗೂ ಒಳ್ಳೇದೇ ಆಗಲಿ. ಒಂದು ವೇಳೆ ನಾಳೆ ದಿನ ಆದಾಗ ನಿಮ್ಮನ್ನೇ ಎಲ್ಲರೂ ಬ್ಲೇಮ್ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಹೌದು ಸರ್. ಅವಾಗ ಆಟೋದವರೆಲ್ಲ ಸೇರ್ಕತ್ತೆ, ನೋಡಿ ಹಿಂಗಾಗೋಯ್ತು, ನೋಡಿ ಇಂಥ ದುರಂತಗಳಾಗೋಯ್ತು, ನೋಡಿ ಹಂಗಾಗೋಯ್ತು ಅಂತ. ಆಗ ಅವ್ರ ಪಾಯಿಂಟು ಕರೆಕ್ಟ್ ಇದೆ. ಆಟೋದವ್ರ ಪಾಯಿಂಟ್ ತಪ್ಪು ಅಂತ ನಾನು ಎಲ್ಲೂ ಹೇಳ್ತಿಲ್ಲ, ಅವ್ರ ಪಾಯಿಂಟ್ ಕರೆಕ್ಟ್ ಇದೆ. ಬಿದ್ದವ್ರೆ, ನಾನು ಹೇಳೋದು ಅರ್ಥ ಆಯ್ತಣ್ಣ. ಫಸ್ಟು ಬಿದ್ದವ್ರೆ, ಜನಕ್ಕೆ ಏಟಾಗೋದು ಸೆಕೆಂಡ್ ಆಪ್ಷನ್ ಆಗುತ್ತೆ, ಬೈಕಲ್ಲಿ ಫಸ್ಟ್ ಆಪ್ಷನ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಹೇಳಿದ ಅರ್ಥ ಆಯ್ತು. ನಾನು ಆಟೋ ಡ್ರೈವರ್ಸ್ನ ಬ್ಲೇಮ್ ಮಾಡ್ತಾ ಇಲ್ಲ, ಅವರು ಕೂಡ ದುಡಿಯೋಕೆ ಬಂದಿರೋದು. ಆದರೆ ದೌರ್ಜನ್ಯ ಮಾಡಬೇಡಿ. ನಿಮಗೆ ನ್ಯಾಯ ಬೇಕಾ? ಕೋರ್ಟಲ್ಲಿ ಕೇಳಿ. ನ್ಯಾಯ ಬೇಕಾ? ಎಲ್ಲಿ ಕೇಳಬೇಕೋ ಅಲ್ಲಿ ಕೇಳಿ. ಪಾಪ ಇವ್ರ ಮೇಲೆ ಬಂದು ದೌರ್ಜನ್ಯ ಮಾಡಿದ್ರೆ ಅರ್ಥ ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಸರ್, ಅವರೇ ಕಾಲ್ ಮಾಡ್ಬಿಡ್ತಾರೆ ಆಟೋದವ್ರಿಗೆ. ಆಟೋದವ್ರು ಹಿಡಿದ್ಬಿಟ್ಟು ಅವರೇ ಅವರೇ ಕಾಲ್ ಮಾಡ್ತಾರೆ ಸರ್. ಗಾಡಿ ಬರ್ತದಲ್ಲಿಗೆ. ಹೌದು, ಬಂದಿದ ತಕ್ಷಣ ಅವರೇ ಆಟೋದವ್ರು ಕಾಲ್ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ನೋಡಿ, ಇನ್ಸಿಡೆಂಟ್ ಆಯ್ತು. ಹೌದಾ? ಅಲ್ಲ, ತುಂಬಾ ಆಗಿದೆ ಬಿಡಿ, ಇದು ತುಂಬಾ ಕೇಳ್ಪಟ್ಟಿದ್ದೀನಿ ನಾನು. ಏನಾಗುತ್ತೆ ಅಂದ್ರೆ, ಆಟೋದವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗ ಯಾರು ಬರೋದೊಂದು ಗೊತ್ತಾಗಲ್ಲ, ಇವರೇ ಬುಕ್ ಮಾಡ್ಬಿಡ್ತಾರೆ, ಅವ್ರ ಫೋನಲ್ಲಿ ರ್ಯಾಪಿಡೋ ಬುಕ್ ಮಾಡ್ಬಿಡ್ತಾರೆ. ಅವಾಗ ಪಾಪ ಇವರೆಲ್ಲ ಯಾರಾದ್ರೂ ಹೋಗ್ತಾರೆ, ಇವರು ಹುಡುಗಿರು ಹೆಣ್ಮಕ್ಳು ಬಿಟ್ಟಾಕಿ ಅವ್ರದ್ದೇನು ಮಾಡ್ಕೊಳಕ್ಕಾಗಲ್ಲ, ಅದೇ ಹಿಂದೆ ಕುತ್ಕೊಂಡು ಬೈಕಬೇಕಷ್ಟೇ. ಯಾರೋ ಗಂಡು ಮಕ್ಕಳು ಇಂಥವ್ರು ಅಂಥವ್ರು ಪಾಪ ಏಜ್ ಆದವ್ರು ಹೋಗ್ತಾರೆ. ಹೋದಾಗ ಹಾಕೊಂಡು ಏನು ನಾವು ಆಟೋದವ್ರು ಹಿಂಗೆ ಅಂತ ಸಮ ಆಯ್ಕದು ಪಾಪ. ಹೆಣ್ಮಕ್ಳಿಗೂ ಮಾಡಿದ್ದಾರೆ, ಹೆಣ್ಮಕ್ಳನ್ನ ಎಳ್ದಾರಿ ಉಳ್ದಾರಿ ತುಂಬಾ ತೊಂದರೆ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಯಾಕೆ ನಿಮ್ ಟಿವಿನಲ್ಲೇ ಬಂದಿದೆ, ತೋರಿಸಿ ನಿಮ್ಮ ವಿಡಿಯೋಗಳನ್ನ, ನಿಮ್ ಎಲ್ಲಾ ಚಾನೆಲ್ ನೋಡಿದೀವಿ. ಹೌದು ನೋಡಿ, ಇದು ತಪ್ಪು, ಇದೇ ಬೇಡ ಅಂತ ಹೇಳೋದು. ಇದು ಕಳ್ಸ್ಬಿಟ್ಟು ಆಟೋ ಡ್ರೈವರ್ ಸೆಟ್ಗಳು ಕೊಟ್ಬಿಟ್ಟು ಎಳ್ದಾಕವ್ರೆ. ಅಲ್ಲಿರೋ ಸಬ್ ಇನ್ಸ್ಪೆಕ್ಟರ್ ಬಂದು ನಿಮ್ಗೆ ಇವೆಲ್ಲ ಯಾವನ್ ಕೊಟ್ಟ, ಫಸ್ಟ್ ಇಲ್ಲಿ ಕಲ್ಸ್ಕೊಳ್ಳಿ ಅಂದಾಗ ಅವಾಗ ಹೋಗಿದ್ದಾರೆ. ಆಟೋ ಡ್ರೈವರ್ಸ್ಗೆ ಯಾರಿದೆಲ್ಲ ಅಧಿಕಾರ ಕೊಟ್ಟವ್ರು ಯಾರು ಅಂತ ಅವ್ರು ಎದುರಾಕೊಂಡಿದ್ದಕ್ಕೆ ಅವಾಗ ಎಲ್ಲರೂ ಹೋಗಿದ್ದಾರೆ. ನೋಡಿ, ನಾವ್ ಹೇಳೋದು, ನಾನು ಅವಾಗಲೇ ಹೇಳ್ತಾ ಇದ್ದೀನಿ, ಜನಾಭಿಪ್ರಾಯ, ಜನ ತೀರ್ಮಾನವೇ ಅಂತಿಮ ತೀರ್ಮಾನ. ನಾನು ಹೇಳಿದ್ನಲ್ಲ, ನೀವು ಆಟೋ ಡ್ರೈವರು, ನೀವು ರ್ಯಾಪಿಡೋ ಅನ್ಕೊಳ್ಳಿ, ನೀವು 400 ರೂಪಾಯಿ ಇದ್ರೆ ಅಲ್ಲಿ 65 ರೂಪಾಯಿ ಇರುತ್ತೆ. ಫೈನಲಿ ಪೀಪಲ್ ಅಕ್ಸೆಪ್ಟ್ ಮಾಡೋದೇ 65 ರೂಪಾಯಿಗೆ ಅಲ್ವಾ? ಸ್ವತಂತ್ರ ಭಾರತ ದೇಶದಲ್ಲಿ ಜನ ಆರಿಸ್ಕೊಂತಾನೆ, ನೀನ್ ಗಾಡಿ ಬೇಕಾ, 2 ವೀಲರ್ ಬೇಕಾ, ಆಟೋ ಬೇಕಾ, ಕಾರ್ ಬೇಕಾ, ವಿಮಾನ ಬೇಕಾ, ಇಲ್ಲ ಹೆಲಿಕಾಪ್ಟರ್ ಬೇಕಾ, ನೀವು ಆರಿಸ್ಕೊಂತೀರಾ. ನಾವು ಬರೀ ದುಡಿಯಕ್ ಬರ್ತಾ ಇದೀವಿ ಅಷ್ಟೇ. ಇದನ್ನ ಮಾಡಬೇಡಿ ಅಂತ ಯಾವ ಕೋರ್ಟ್ ಹೇಳಿಲ್ಲ. ಇಲ್ಲಿ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತು. ನಾವು ದುಡ್ಕೊಳ್ಳೋಕೆ ಚಂದ್ರಶೇಖರ್ ಸರ್. ನೀವೇನ್ ಕೆಲಸ ಮಾಡೋದು? ನಾವು ಇದಕ್ಕೆ ಮುಂಚೆ ಪೇಂಟ್ ಕೆಲಸ ಮಾಡ್ತಾ ಇದೀವಿ, ಇವಾಗ 58 ವರ್ಷ ನಂಗೆ ಮಾಡಕ್ ಆಗ್ತಾ ಇಲ್ಲ. ನಾವು ಇದು ಮಾಡ್ತಾ ಇದೀವಿ, ನಾನು ಹೆಂಡತಿ ಮಕ್ಕಳಿಗೆ ಸಾಕಕ್ಕೆ ಇದೇ ದಾರಿ ನಂಗೆ. ಯಾಕೆ ಮಾಡಬಾರ್ದು? ನಾವು ಇವ್ರಿಗೆ ಓಟ್ ಹಾಕಿಲ್ವಾ? ನಾನು ಇದೇ ಬೆಂಗಳೂರಲ್ಲಿ ಹುಟ್ಟಿರೋದು, ಇಲ್ಲೇ ಸದೃಪತ ಆಸ್ಪತ್ರೆಯಲ್ಲಿ ನಾನು ಹುಟ್ಟಿರೋದು, ಇದೇ ಬೆಂಗಳೂರಲ್ಲಿ ಓದಿರೋದು. ನನ್ಗೆ ದುಡ್ಕೊಳ್ಳೋಕೆ ಅಧಿಕಾರ ಇಲ್ವಾ? ನಾನು ಇವ್ರಿಗೆ ಓಟ್ಗಳು ಹಾಕಿಲ್ವಾ? ಓಟ್ಗಳು ಹಾಕಿಲ್ಲ ಅಂತ ಹೇಳ್ಬಿಡ್ಲಿ. ಕಾನೂನು ಚೌಕಟ್ಟು ಒಳಗಡೆ ಇರಬೇಕಲ್ಲ ಸರ್. ಕಾನೂನು ಚೌಕಟ್ಟಲ್ಲ, ಹೈಕೋರ್ಟ್ ಹೇಳಿಲ್ವಲ್ಲ ನೀವು ಮಾಡ್ತಾರೋ ಸರಿ ಇಲ್ಲ ಅಂತ ನಾವು ನಿಲ್ಸ್ಬಿಡ್ತೀವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆಯಲ್ಲ. ಸುಪ್ರೀಂ ಕೋರ್ಟ್ ಯಾವ ಕಾನೂನೇ ಆಗ್ಲಿ, ಯಾವ ಜನಾಂಗನೇ ಆಗ್ಲಿ, ಯಾವ ದೇಶನೇ ಆಗ್ಲಿ ದುಡಿಬೇಡ ನೀನು ಅಂತ ಹೇಳೋದಿಲ್ಲ. ಕರೆಕ್ಟ್. ದುಡಿಯೋ ಅಧಿಕಾರ ಪ್ರತಿಯೊಬ್ಬರಿಗೂ ಸಾರ್ವಭೌಮ ಹಕ್ಕು, ಪ್ರತಿಯೊಬ್ಬರಿಗೂ ಹಕ್ಕು ಇದೆ. ಆ ಸಾರಿಗೆ ಇಲಾಖೆ ಅಥವಾ RTO ಏನಿರುತ್ತೆ. ಹೌದು ಸರ್, ಇವಾಗ ಕರೆಕ್ಟ್ ಸರ್. ಇವಾಗ 1% ನೀವು ಪಾರ್ಸಲ್ ಕರ್ಕೊಂಡು ಹೋಗೋದು ಏನಿದೆ ಸಾರಿಗೆನಲ್ಲಿ, 3 ಆಟೋನಲ್ಲಿ ಹೋಗೋದು ಇದೆ.
4 ಜನ 6 ಜನ ಹೋಗೋ ಕಾರ್ಗಳಿದೆ, 10-20 ಜನ ಹೋಗೋ ಬಸ್ಗಳಿದೆ. ಒಬ್ಬ ಹೋಗೋದಕ್ಕೆ ಯಾವುದೂ ಇಲ್ಲ. ಒಬ್ಬ ಹೋಗೋನು ಅವ್ನು ಅರ್ಜೆಂಟು. ಎಷ್ಟೋ ಜನ ಕೆಲಸ ಉಳಿಸಿದೀವಿ ನಾವು. ಟೈಮ್ ಕರೆಕ್ಟಾಗಿ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಕೆಲಸದಿಂದ ತೆಗ್ದಾಕವ್ರೆ. ಮೊನ್ನೆ ಪೊಲೀಸ್ ಇಂಟ್ರ್ಯೂಗೆ ಪೊಲೀಸವ್ರನ್ನ ನಾನು ಕರ್ಕೊಂಡು ಡ್ರಾಪ್ ಮಾಡಿದ್ದೀನಿ. ಪೊಲೀಸ್ ಇಂಟ್ರ್ಯೂ ಬರೀ ಟೂ ವೀಲರ್ ರ್ಯಾಪಿಡೋ ಟೂ ವೀಲರ್ ರಾಪಿಡೋನೆಲ್ಲ ಬರೀ ನಾನು 7-8 ಆರ್ಡರ್ ಅವತ್ತು ಅದೇ ಬಿದ್ದಿದೆ. ನಾವು ಮಾಡ್ತಾ ಇರೋ ದ್ವೇಷದ್ರೋಹ ಕೆಲಸನ ದೇಶ ಸೇವೆನೆ ಅಂತ ತಿಳ್ಕೊಬೇಕು. ಎಷ್ಟೋ ಜನಕ್ಕೆ ಔಷಧಿ ತಗೊಂಡೋಗಿ ಕೊಟ್ಟಿದ್ದೀವಿ ಸರ್ ನಾವು ರಾತ್ರಿ 12-1 ಗಂಟೆಗೆ. ನೋಡಿ ಆಂಬುಲೆನ್ಸ್ ಬರ್ತದೆ ಸಾಯೋವಾಗ. ಇದು ಹಂಗಲ್ಲ. ಇದು ಸರ್ ನೀವು ಹೊಟ್ಟೆ ಹಾಸ್ಕೊಂಡಿರೋರು ತಗೊಂಡೋಗಿ ಊಟ ಕೊಡ್ತೀವಿ. ಊಟ ಮಾಡ್ಲಿಲ್ಲ ಅಂದ್ರೆ ಈ ಪ್ರಪಂಚ ಯಾವ ಮನುಷ್ಯ ನಡೀತಾನೆ ಸರ್? ಪ್ರತಿಯೊಂದಕ್ಕೂ ನಮ್ಮನ್ನ ಗುಲಾಮರ ತರ ಮಾಡೋದು. ಈಗ ನನ್ನ ಮಾತು ಕೇಳಿ, ನೀವು ಎಲ್ಲೋ ಬೋರ್ಡ್ ಅಲ್ಲ ಸರ್, ನೀವು ಎಲ್ಲೋ ಬೋರ್ಡ್ ಕೊಡ್ತೀರೋ, ರೂಲ್ಸ್ ಏನಿದೆ ಸರ್? ನೀವು ಎಲ್ಲೋ ಬೋರ್ಡ್ ಕೊಡ್ತೀರೋ, ರೆಡ್ ಬೋರ್ಡ್ ಕೊಡ್ತೀರೋ, ಏನೋ ಒಂದು ಕಾನೂನು ಮಾಡ್ರಿ. ನಮಗ್ ಬದುಕಕ್ ನಾವು ಆರಿಸ್ಕೊಂಡಿದೀವಿ, ನಮಗ್ ದಾರಿ ಮಾಡ್ಕೊಡಿ ಅಷ್ಟೇ. ಎಲ್ಲೋ ಬೋರ್ಡ್ ಕೊಟ್ಟರೆ ಆಟೋ ತಗೊಳ್ಳಿ ಓಡಿಸಿ ಅಂತಿರಲ್ಲ, ಎಲ್ಲೋ ಬೋರ್ಡ್ ಕೊಟ್ರೆ ಓಕೆನಾ? ಯಾವ್ದೋ ಒಂದು ಬೋರ್ಡ್ ಕೊಡಿ ಸರ್ ನೀವು ಕಾನೂನು ಪ್ರಕಾರ. ರೂಲ್ಸ್ ಪ್ರಕಾರ ವೈಟ್ ಬೋರ್ಡ್ ಅಲ್ಲಿ ಓಡಿಸಂಗಿಲ್ಲ. ನೀವು ಯಾವ್ದಾದ್ರು ಬೋರ್ಡ್ ಸೆಲೆಕ್ಟ್ ಮಾಡಿ ಸರ್, ನೀವು ಓಡಿಸ್ಕೊಳ್ಳಿ ಅಂತ ಕೊಡಿ, ನಾವು ತಕ್ಷಣ ಸಿದ್ಧ. ಇವಾಗ ಆಟೋನಲ್ಲೇ ಓಡ್ಬೇಕು ಅಂತಿರಲ್ಲ, ಆಟೋ ಓಡಕ್ಕೆ 5 ಅಡಿ ಜಾಗ ಬೇಕು. ಈ ಟ್ರಾಫಿಕ್ ಸಮಸ್ಯೆ ಎಷ್ಟಿದೆ ನೀವು ಹೇಳಂಗಿಲ್ಲ. ಅಲ್ಲ, ಅವರು ನಿಮ್ ಕೆಲಸದ ಬಗ್ಗೆ ಮಾತಾಡಲ್ಲ, ನೀವು ಅವ್ರ ಕೆಲಸದ ಬಗ್ಗೆ ಮಾತಾಡಲ್ಲ. ಕರೆಕ್ಟ್ ಸರ್, 3 ಹೋಗೋದಕ್ಕೆ ಆಟೋ ಆರಿಸ್ಕೊಂತಾರೆ. ಈ ಟ್ರಾಫಿಕ್ ಸಮಸ್ಯೆನಲ್ಲಿ ಎಲ್ಲರೂ ಆರಿಸ್ಕೊಳ್ಳಿ ಟೂ ವೀಲರ್ನ. ಬೇಗನೂ ಹೋಗ್ಬೋದು, ಕಮ್ಮಿನೂ ಆಗುತ್ತೆ ಅಂತ ನಾನು ಹೇಳಿದ ಅದನ್ನೇ. ಎಲ್ಲರೂ ಬಂದಿರೋದು ಹೊಟ್ಟೆಪಾಡಿಗೆ. ಹೌದು ಸರ್, ಅಲ್ವಾ? ಹೌದು ಸರ್. ಅವರು ನೀವು ಅನುಸರಿಸ್ಕೋಬೇಕು. ಹೌದು, ಕಾನೂನು ಚೌಕಟ್ಟೊಳಗೆ ಇರಬೇಕು. ಹೌದು. ಆದ್ರೆ ದೌರ್ಜನ್ಯ ಮಾಡೋದು ನಾನೇ ಖಂಡಿತವಾಗಿ ಜರ್ನಲಿಸ್ಟ್ ಆಗಿ ವಿರೋಧಿಸ್ತೀನಿ. ನಾವು ಮಾಡೋದು ಇಲ್ಲ ದೌರ್ಜನ್ಯಗಳು. ಇಲ್ಲ ನಾವು ಮಾಡೋದು ಆಟೋ ಡ್ರೈವರ್ಸ್ ಹೇಳ್ತಿರೋದು ನಾನು. ಆಯ್ತಾ? ನೀವು ಬಂದು ಹೊಡೆಯೋದು, ಅವ್ರ ಮೇಲೆ ಹಲ್ಲೆ ಮಾಡೋದು, ಇದೆಲ್ಲ ಮಾಡೋದು 100ಕ್ಕೆ 100ರಷ್ಟು ಶುದ್ಧ ತಪ್ಪು. ಇದನ್ನ ಹೈಕೋರ್ಟ್ ಒಪ್ಪಲ್ಲ, ಸುಪ್ರೀಂ ಕೋರ್ಟ್ ಒಪ್ಪಲ್ಲ. ನಾಳೆ ದಿನ ನೀವೇ ಅನುಭವಿಸಬೇಕಾಗುತ್ತೆ. ಕೆಲವ್ರ ಬಾಯಿಗಳು ಏನಾಗಿದೆ ಅಂತಂದ್ರೆ ಅವರೇ ಕೋರ್ಟು ಅವರೇ ಕಾನೂನು ರೀತಿ ಮಾತಾಡ್ತಾರೆ. ಅದೆಲ್ಲ ಇಲ್ಲ. ಬಿಡಿ. ನಿಮ್ಮ ಹೆಸರು ಸರ್? ಮನೋಜ್ ಅಂತ ಹೇಳ್ಬಿಟ್ಟು ಸರ್. ಮನೋಜ್ ಅಂತ. ಮನೋಜ್ ಅವರೇ, ನೀವೇನ್ ಕೆಲಸ ಮಾಡೋದು? ನಾನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ. ನೀವು ಅದನ್ನೇ ಓಡಿಸ್ತಾ ಇದ್ದೀರಾ? ಹೇಳಿ, ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ? ಸರ್ ಆಲ್ಮೋಸ್ಟ್ ನಾನು 7 ವರ್ಷದಿಂದ ಓಡಿಸ್ತಾ ಇದ್ದೀನಿ ಸರ್. ನೀವು ಆಗ್ಲಿಂದ ಹೈಕೋರ್ಟ್ ಆದೇಶ ಅಂತ ಕೇಳ್ತಾ ಇದ್ದೀರಲ್ಲ. ಹೈಕೋರ್ಟ್ ಆದೇಶ ಏನ್ ಬಂದಿದೆ ಸರ್? ಫಸ್ಟ್ ಆಫ್ ಆಲ್ ಹೈಕೋರ್ಟ್ ಆದೇಶ ಅಲ್ರಿ ಕೇಳ್ತಾ ಇರೋದು. ಹೈಕೋರ್ಟ್ ಆದೇಶ ಓಡಿಸಬಹುದು ಅಂತ ಬಂದಿದೆ. ಓಡಿಸೋ ಅಂತ ಬಂದಿದೆ. ಬಟ್ ಏನಂತ ಬಂದಿದೆ? ಒಂದು, ನೀವು ಏನೇ ಮಾಡಿದ್ರು ಕೂಡ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕರ ಮೇಲೆ ಹಲ್ಲೆ ಮಾಡಂಗಿಲ್ಲ, ಅದು ತಡೆ ಹಿಡಿಯಂಗಿಲ್ಲ. ಒಂದು ಉದ್ದೇಶ. ಎರಡನೇ ಉದ್ದೇಶ ಬಂದ್ಬಿಟ್ಟು ಏನೇ ಮಾಡಂಗಿದ್ರು, ನೀವು ಕಂಪ್ಲೇಂಟ್ ಮಾಡಂಗಿದ್ರು, ಕೇಸ್ ಮಾಡಂಗಿದ್ರು, ನೀವು ಬಂದ್ಬಿಟ್ಟು ಇದ್ರ ಮೇಲೆ ಏನು ಲೈಕ್ ಅಗ್ರಿಗೇಟರ್ ಕಂಪ್ನಿ ಮೇಲೆ ಕೇಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ಇಲ್ಲಿ RTOದವರು ಮಾಡ್ತಿರೋದೇನೋ ಕಂಟೆಂಟ್ ಆಫ್ ಕೋರ್ಟ್ ಅಲ್ವಾ ಅದನ್ನ. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ, ಈಗ RTOದವ್ರು ಹಿಡೀರಿ ಅಂತಾನು ಎಲ್ಲೂ ಕೂಡ ನಿಮ್ಗೆ ಆದೇಶ ಇಲ್ಲ. ಒಂದ್ ನಿಮಿಷ. ಆದರೆ ಹೈಕೋರ್ಟ್ ಈಗ ಆದೇಶ ಇದೆಯಲ್ಲ, ಅದನ್ನ ಈಗ ನೀವು ಪಾಲಿಸಕ್ಕಾಗಲ್ಲ. ಯಾಕೆ ಅಂದ್ರೆ ಕೇಸು ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಅಲ್ಲಿ ಪೆಂಡಿಂಗ್ ಉಳ್ಕೊಂಡಿದೆ. ಹಂಗಿರುವಾಗ ಈಗ ಆದೇಶ ಮತ್ತೆ ವಾಪಸ್ ಅದು ಅಪೀಲ್ ಆಗಿರೋದ್ರಿಂದ ಈಗ ಹೈಕೋರ್ಟ್ ಆದೇಶವನ್ನು ಅದು ತಡೆ ಹಿಡ್ದಂಗೆ ಲೆಕ್ಕ. ಅರ್ಥ ಆಯ್ತಾ? ನಿಮ್ ಕೊಟ್ಟ ಮಾಹಿತಿ ನಮ್ಗೆ ಓಕೆ ಸರ್, ನಂಗೆ ಇಷ್ಟ ಆಯ್ತು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಒಂದು, ಇಲ್ಲಿ RTOದವ್ರು ಹಿಡಿದ್ರೆ ನಾವು ಸರ್ ನಾವು ಏನ್ ಬೇಕೋ ನಾವು ಮಾಡ್ಬೋದು. ಇಲ್ಲಿ RTOದವ್ರು ಹಿಡಿಯೋದಕ್ಕಿಂತ ಆಟೋದವ್ರು ಬುಕ್ ಮಾಡೋ ಅಧಿಕಾರ ಏನಿರುತ್ತೆ, ಆಟೋದವ್ರು ಬುಕ್ ಮಾಡಿ ಕರ್ಕೊಂಡೋಗಿ ಹಿಡಿಯೋ ಅಧಿಕಾರ ಏನಿರುತ್ತೆ. ಮತ್ತೆ ಇನ್ನೊಂದು, ಈಗ ಓಂಕಾರೇಶ್ವರಿ ಮೇಡಮ್ ನಮ್ಮ ಟ್ರಾನ್ಸ್ಪೋರ್ಟ್ ಕಮಿಷನರ್ ಆಗಿರೋದು, ಅವ್ರೇನು ಹೇಳಿದ್ದಾರೆ, ನೀವು ಬಂದು ಅಂದರೆ ಆಟೋ ಮತ್ತು ಕ್ಯಾಬ್ ಸಂಘಟನೆಗಳಿಗೆ ನೀವು ಬಂದು ನಮ್ಮ ಜೊತೆ ಜಾಯ್ನ್ ಆಗಿ ನಮ್ಗೆ ಹಿಡ್ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಡೈರೆಕ್ಟ್ ಆಗಿದೆ ಸರ್. ನನ್ನ ಹತ್ರ ವಿಡಿಯೋ ಕೂಡ ಇದೆ. ಅದು ಯಾರು ಹೇಳಿರೋದು? ಓಂಕಾರೇಶ್ವರಿ ಮೇಡಮ್ ಅವರೇ. ಅವ್ರು ಯಾರು? ಟ್ರಾನ್ಸ್ಪೋರ್ಟ್ ಕಮಿಷನರು. ಏನಂತ ಹೇಳಿದ್ರು? ಅಂದ್ರೆ ನಿಮ್ಮ ಸಂಘಟನೆಗಳು ಬಂದು ನಮ್ಮ ಜೊತೆ ಕೈ ಜೋಡಿಸಿ, ಆಟೋ ಮತ್ತೆ ಕ್ಯಾಬ್ ಸಂಘಟನೆಗಳು ಬಂದು ಕೈ ಜೋಡಿಸಿ. ಆಲ್ಮೋಸ್ಟ್ ಸರ್ ಈಗ ಒಂದು ಗೌರ್ಮೆಂಟ್ದು ಏನಾದ್ರು ಒಂದು ಹೊರಗಡೆ ಬರ್ತಾರೆ, ಅವ್ರನ್ನ ಕರೆಯಕ್ಕೆ ಗೌರ್ಮೆಂಟ್ ಅವ್ರದ್ದು ಏನಾದ್ರು ಹೊರಗಡೆ ಒಂದು ಬರ್ತಿದೆ ಅಂದ್ರೆ ವಿಚಾರ. ಬಟ್ ಅವರ ವಿಡಿಯೋ ಇಲ್ಲ, ಲೈಕ್ ಅವ್ರದೇ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟಲ್ಲೋ ಇಲ್ಲ ಅವರ ಗೌರ್ಮೆಂಟ್ ಇದರಲ್ಲೇ ಹಾಕ್ಬೋದಲ್ವಾ. ಬಟ್ ಇವರು ಆಟೋ ಸಂಘಟನೆಗಳು ಮಾಡೋ ಅವಶ್ಯಕತೆ ಏನಿದೆ? ಪ್ರತಿಯೊಂದು ಸರ್ ವಿಡಿಯೋ ಅವ್ರದ್ದು ಆಟೋ ಸಂಘಟನೆಗಳ ಮೇನ್ ಫೇಸ್ಬುಕ್ ಪೇಜಲ್ಲೇ ಇದೆ ಸರ್. ಇದ್ರ ಅರ್ಥ ಏನಿದು? ಹಂಗಂದ್ರೆ ನಾವು ಬದುಕೋ ಹಕ್ಕಿಲ್ಲ, ಆಟೋದವ್ರು ಗೌರ್ಮೆಂಟ್ ಅವ್ರು. ಹಂಗಂದ್ರೆ ಎಷ್ಟು ಜನ ಸರ್ ನಾವು RTO ಅವರು ಕೂಡ ನೀವು ಬಂದು ಆಟೋ ಡ್ರೈವರ್ಸು ಕ್ಯಾಬ್ ಡ್ರೈವರ್ಸು ನಮಗೆ ಬಂದು ಹೆಲ್ಪ್ ಮಾಡಿ ಅಂತ ನೀವು ಕೇಳಂಗೆ ಇಲ್ಲ. ಯಾಕ್ರಿ ನೀವು ಅವ್ರ ಹತ್ರ ಕೇಳ್ತೀರಾ? ಯಾಕೆ ನಿಮ್ಮ ಹತ್ರ ಸಿಬ್ಬಂದಿ ಇಲ್ವಾ? ನಿಮ್ಮ ಹತ್ರ ಸಿಬ್ಬಂದಿ ಇಲ್ವಾ? ಹೌದಾ? ಅದು ನಿಜನಾ? ಎಲ್ಲ ವಿಡಿಯೋಗಳೆಲ್ಲ ಕಳಿಸಿ. ನಮ್ಮ ಹತ್ರ ವಿಡಿಯೋ ಇದೆ ಸರ್. ವಿಡಿಯೋ ಇರೋದಕ್ಕೋಸ್ಕರ ನಾವು ಸಾಕ್ಷಿ ಸಮೇತ ಮಾತಾಡೋದು. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ಒಂದು TV ಚಾನಲ್ ಕೆಲಸ ಮಾಡ್ತಿದ್ದೋನು. ಅದೆಲ್ಲ ಬಿಡಿ. ಅಲ್ಲ, ನಾರ್ಮಲ್ ಆಗಿ ಹೇಳ್ತಾರೆ. ಬಟ್ ನಾನು ಪರ್ಸನಲ್ ಆಗಿ ಹೊರಗಡೆ ಬಂದೆ. ರ್ಯಾಪಿಡೋ ಕ್ಯಾಪ್ಟನ್ ಆಗಿ ನಾನು ನಿಮ್ಮನ್ನ ಮಾತಾಡ್ತೀನಿ. ಅದನ್ನೇ ಸರ್, ನೀವು ಕ್ಯಾಪ್ಟನ್ ಆಗಿ ಮಾತಾಡಿ. ಅದನ್ನ ಈಗ ನಮಗೆ ಬದುಕೋ ಹಕ್ಕಿದೆ ಅಂದ್ರೆ ನಮ್ಗೆಲ್ಲ ಸರಿ. ನಮ್ಮ ಗೌರ್ಮೆಂಟ್ ಇಂದ ಏನ್ ಗೈಡ್ಲೈನ್ಸ್ ಇದೆಯೋ ಗೈಡ್ಲೈನ್ಸ್ ಕೊಟ್ರೆ ಮಾಡ್ತೀರಿ. ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ ಒಂದಿದೆ ಸರ್, ಮಾರ್ಕ್ ಗೈಡ್ಲೈನ್ಸ್ ಅಂತಿದೆ. ಆ ಗೈಡ್ಲೈನ್ಸ್ ಅಪ್ಲೈ ಮಾಡ್ಬೋದಲ್ವಾ? ಏನಾದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಇಲ್ಲ 2 ವೀಲರ್ ಬಳಕೆ ನಿಷಿದ್ಧ ಕಡ್ಡಾಯ ಅಂತ ಬಂದ್ರೆ ಏನ್ ಮಾಡ್ತೀರಾ? ಅವಾಗೇನು ಮಾಡೋಕ್ಕಾಗಲ್ಲ ಸರ್, ಸ್ಟಾಪ್ ಮಾಡಲೇಬೇಕು, ವಿಧಿ ಇಲ್ಲ. ಬಟ್ ಏನಂದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಮತ್ತೆ ನಾವು ಅಪೀಲ್ ಹಾಕ್ತೀರಿ. ಯಾಕಂದ್ರೆ ನಮಗೆ ಆದೇಶ ಬೇಕು ನಮ್ಗೆ. ಯಾಕಂದ್ರೆ ಈಗ ಇದನ್ನ ದುಡ್ಕೊಂಡು ನಾವು ಬದುಕ್ತಾ ಇರೋದ್ರಿಂದ ನಾವು ಇದನ್ನ ಏನಾದ್ರು ಮಾಡ್ಕೊಂಡು ಸರ್ವೈವ್ ಮಾಡಲೇಬೇಕು. ಯಾಕಂದ್ರೆ ಈಗ ಆಟೋದವರು ಆಟೋ ಬರೋಕ್ಕಿಂತ ಮುಂಚೆ 3 ಚಕ್ರದ ವಾಹನ ಇತ್ತು.
ಮೂರು ಚಕ್ರ ವಾಹನ ಬಂತು ಅಂತ ಹೇಳ್ಬಿಟ್ಟು ಆಟೋದವರು ಈಗ ಮೂರು ಚಕ್ರ ವಾಹನದವರು ಗಲಾಟೆ ಮಾಡಿದ್ರೆ ಆಟೋ ಬರ್ತಿತ್ತಾ? ಕರೆಕ್ಟ್. ಪ್ರತಿಯೊಂದು ಅಪ್ಡೇಟ್ ಆಗಬೇಕು ನಾವು ಕೂಡ. ಇದೇ ಥರ ಇರೋಕ್ಕಾಗಲ್ಲ. ನೋಡ್ರಿ, ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೈಕಲ್ ಹೋಗ್ತಿರೋನಿಗೆ ಬೈಕ್ ನೋಡಿದಾಗ ಬೈಕ್ ಮೇಲೆ ಆಸೆ ಆಗುತ್ತೆ, ಬೈಕಲ್ಲಿ ಹೋಗ್ತಿರೋನಿಗೆ ಕಾರ್ ನೋಡಿದಾಗ ಕಾರ್ ಮೇಲೆ ಆಸೆ ಆಗುತ್ತೆ, ಕಾರಲ್ಲಿ ಹೋಗ್ತಿರೋನಿಗೆ ಇನ್ನೊಂದು ಯಾವುದೋ ದೊಡ್ಡ ಸೂಪರ್ ಕಾರ್ ನೋಡಿದಾಗ ಸೂಪರ್ ಕಾರ್ ಮೇಲೆ ಆಸೆ ಆಗುತ್ತೆ. ಹಂಗೆ ಈಗ ಅದು ಉಲ್ಟಾ ಮಾಡೋಣ ನಾವಿವಾಗ. ಒಂದು ವೇಳೆ ಏನಾದರೂ ಅದೇ ಸೂಪರ್ ಕಾರ್ ಅವನು ಏನಾದರೂ ಎಲ್ಲೋ ಬೋರ್ಡ್ ಇಟ್ಕೊಂಡು ಅವನೇನಾದರೂ ದೊಡ್ಡ ಇದೇ ಟ್ರಾವೆಲ್ ಬಿಸ್ನೆಸ್ ಮಾಡ್ತಿರುವಾಗ ಯಾರೋ ಒಬ್ಬ ಲೋಕಲ್ ಕಾರ್ನವ್ರು ಅದನ್ನ ನಡೆಸಿದಾಗ ಅವನನ್ನು ಬೇಡ ಅಂತ ತಡೆಯೋಕ್ಕಾಗುತ್ತಾ? ಅದೇ ಒಬ್ಬ ಲೋಕಲ್ ಕಾರ್ನವರು ನಂದು 4 ವೀಲರ್ ಕಣಪ್ಪ, ನಿಂದು 3 ವೀಲರು, ನೀನು ನನ್ನ 4 ವೀಲರ್ಗೆ ನಮಗೆ ಹಕ್ಕಿದೆ, ನೀನು 3 ವೀಲರ್ ಮಾಡಬೇಡ ಅಂದರೆ ಅದೇ 3 ವೀಲರ್ ನಿಲ್ಸೋಕ್ಕಾಗತ್ತಾ? ಹಂಗಂತ ಅದೇ 3 ವೀಲರು ನಮ್ಮದು 3 ವೀಲರ್ ಕಣಪ್ಪ, ನೀನು 2 ವೀಲರು ನೀನು ಮಾಡಬೇಡ ಅಂದರೆ ಅದನ್ನು ಮಾಡೋಕ್ಕಾಗತ್ತಾ? ಇದೇ 2 ವೀಲರ್ ಹೋಗ್ಬಿಟ್ಟು ಸೈಕಲ್ಗೆ ಹೋಗ್ಬಿಟ್ಟು ಸೈಕಲಲ್ಲಿ ಏನಾದರೂ ಈ ಕೆಲಸನ ಇನ್ನೊಂದೇನೋ ಡೆಲಿವರಿ ಕೆಲಸನ ಬೇರೆ ಏನೋ ಸಣ್ಣ ಪುಟ್ಟ ಕೆಲಸನ ಮಾಡ್ತಾಯಿದ್ರೆ ಇದು ನೀನು ಮಾಡಬೇಡ ಕಣಪ್ಪ, ನಿನ್ನ ನಂಬರ್ ರಿಜಿಸ್ಟರ್ ಆಗಿಲ್ಲ, ನೀನು ಆರ್ ಟಿ ಹೋಗು, ನಿನಗೂ ಸಂಬಂಧ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಒಬ್ಬ ಇದೇ ಸೈಕಲ್ನಲ್ಲಿ ಪೇಪರ್ ಹಾಕ್ತಾರೆ ಬಂದು ಹುಡುಗರು, ಪ್ರತಿದಿನ ಮನೆಗೆ ಹೋಗ್ಬಿಟ್ಟು ಸೈಕಲ್ನಲ್ಲೇ ಹೋಗ್ಬಿಟ್ಟು ಪೇಪರ್ ಹಾಕೋದು. ಈಗೆಲ್ಲ ಒಂದು ಸ್ವಲ್ಪ ನಾನು ಹೇಳ್ತಾರೆ ಈಗ 2 ವೀಲರ್ ಮಾಡ್ಕೊಂಡಿದ್ದಾರೆ, ಬಟ್ ಮುಂಚೆ ಪೇಪರ್ ಹಾಕ್ತಿದ್ವಿ ಸರ್, ಆಯ್ತಾ? ಅವಾಗ ಸೈಕಲಲ್ಲೇ ಆಗ್ತಾ ಇದ್ದಿದ್ದು. ನಾನು SP ರೋಡಲ್ಲಿ ಕ್ರಿಕೆಟ್ ಆಡಿದ್ದೀನಿ, ಲಗೋರಿ ಆಡಿದ್ದೀನಿ, ಪ್ರತಿಯೊಂದು ಆಡಿದ್ದೀನಿ. ಇವಾಗ ಅಲ್ಲಿ ಕಾಲಿಕ್ಕೆ ಹೆಜ್ಜೆ ಇಲ್ಲ. ಕರೆಕ್ಟು, ಬದಲಾವಣೆ ಅಪ್ಡೇಟ್ ಆಗ್ತಾ ಇರ್ತದೆ, ಇಲ್ಲ ಅಂತಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಸೈಕಲ್ಲಿಂದ ಹಿಡಿದು ಸೂಪರ್ ಕಾರ್ವರೆಗೂ ಕೂಡ ಪ್ರತಿಯೊಬ್ಬನು ಬದುಕಕ್ಕೆ ಬರೋದಿಲ್ಲ, ಪ್ರತಿಯೊಬ್ಬರು ಬದುಕಕ್ಕೆ ಬರೋದು. ಸರ್ ಯಾಕೆ ಸರ್ ಏನಾಯ್ತು? ಹಾಂ, ಏನು ಸಮಸ್ಯೆ ಆಯಿತು ಹೇಳಿ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ಆದಿ ಅಂತ ಹೇಳಿ. ಆದಿ ಅವ್ರು ಹೇಳಿ. ಸರ್ ಈಗ ನೀವೇ ನೋಡ್ತಿರೋ ಮಟ್ಟಿಗೆ ಬೈಕ್ ಟ್ಯಾಕ್ಸಿಗೆ ಅನುಮತಿ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಸರ್ ನೀವಲ್ಲ, ಅನುಮತಿ ಅನ್ನೋದು ಅದಿನ್ನೂ ಆದೇಶ ಬಂದಿಲ್ಲ. ಒಂದು ನಿಮಿಷ, ನೀವು ಈ ಸರ್ವ ಸಮಾಜದಲ್ಲಿ ಸಮಾನತೆ ಉಳ್ಳವರು, ನೀವು ಈಗ ಸದ್ಯಕ್ಕೆ ಆದೇಶ ಬರೋವರೆಗೂ ನೀವು ಮಾಡ್ಬೋದು, ದೌರ್ಜನ್ಯ ಮಾಡೋ ಹಕ್ಕಿಲ್ಲ, ಎಲ್ಲವೂ ಕಾನೂನು ಚೌಕಟ್ಟು ಒಳಗಡೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಸರ್, ನೀವು ಹೇಳಿದಾಗ ನಾನು ಬರ್ತೀನಿ ಸರ್. ಏನು ಕಾನೂನು ಚೌಕಟ್ಟದಲ್ಲಿ ಇರಬೇಕು ಅಂತೇಳಿ 2025ರಲ್ಲಿ ಇದೇ ಆಗಸ್ಟ್ ಸೆಪ್ಟೆಂಬರಲ್ಲಿ ಬಂದಿರೋದು. ಏನು ಬೈಕ್ ಟ್ಯಾಕ್ಸಿಗೆ ಯಾವುದೇ ರೀತಿ ತೊಂದರೆ ಕೊಡಬೇಡಿ, ನೀವು RTO ಆಗಿರ್ಲಿ ಯಾವುದೇ ಇಲಾಖೆ ಹೋಗಿ ಅವ್ರನ್ನ ತಡೀಬಾರ್ದು, ಪ್ಲೇಸ್ ಬಂದು ನೀವು ಏನಾದರೂ ಮಾಡಬೇಕು, ಅಗ್ರಿಗೇಟರ್ ಕಂಪ್ನಿಗೆ ಹೋಗಿ ಮಾತಾಡಿ ಅಂತ ಹೇಳಿರೋದು. ಕರೆಕ್ಟಾ? ಒಂದು ಸೆಕೆಂಡ್ ಮ್ಯಾಟರ್ ಬಂದು ನಿನ್ನೆ ನಾನು ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ, ಇಲ್ಲಿ ವಿಡಿಯೋ ನೋಡಿ. ಸರ್ ಒಂದು ನಿಮಿಷ ಸರ್, ಒಂದು ಆಟೋ ಅಧ್ಯಕ್ಷ ಬಂದು ಒಂದು ಟ್ರಾನ್ಸ್ಪೋರ್ಟ್ ಇನ್ಸ್ಪೆಕ್ಟರ್ ಹಿಂದೆಗಡೆ ನಿಂತ್ಕೊಂಡು ಮಾತಾಡ್ತಿದ್ದಾನಂದ್ರೆ ಅಂದ್ರೆ ಇವ್ರು ಟ್ರಾನ್ಸ್ಪೋರ್ಟ್ ಎಲ್ಲ ಏನು RTO ಅಧಿಕಾರಿಗಳೆಲ್ಲ ನೋಡಿ ಸರ್, ಇವರು ರಾಜು ಆಟೋ ಅಧ್ಯಕ್ಷ ಅವರು ಬಂದು RTO ಇನ್ಸ್ಪೆಕ್ಟರ್ ಹಿಂದೆ ಕುತ್ಕೊಂಡು ನಿಂತ್ಕೊಂಡು ಮಾತಾಡ್ತಿದಾರೆ ಅಂದ್ರೆ ಇವ್ರು ಸರ್ಕಾರಿ ಕೆಲಸ ಕೊಟ್ಟಿದ್ದಾರೆ ಅವರಿಗೆ. ಸೊ ನಾವು ನೇರವಾಗಿ ಪ್ರಶ್ನೆ ಮಾಡ್ತಿರೋದು ಸರ್ಕಾರದವ್ರಿಗಾಗಿರ್ಬೋದು, ಸಾರಿಗೆಯವ್ರಿಗಾಗಿರ್ಬೋದು, ಈ ಥರ ಮಾಡ್ತಿದ್ದಾರೆ. ಒಂದು ಎರಡನೇದು, ನಿನ್ನೆ ನಾವು ಶೋಭಾ ಮೇಡಮ್ ಅಡಿಷನಲ್ ಕಮಿಷನರ್ ಅಂತ ಹೇಳ್ತಿದ್ದಾರೆ, ಅವ್ರ ಹತ್ರ ಹೋಗಿದಾಗ ಅವರು ಎಲ್ಲೋ ಪ್ಲೇಟ್ ತಗೊಂಡು ಓಡಿಸಿ ಅಂತ ಹೇಳಿದ್ರು. ಸೊ ನಾವು ಕೇಳಿದ್ದೇನೆ, ಎಲ್ಲೋ ಬೋರ್ಡ್ ಕೊಡ್ತಾರ, ಅದನ್ನೇ ನಾವು ಕೇಳಿದ್ವಿ ಅಂತಂದ್ರೆ, ನೀವು ಒಂದು ಲಿಖಿತಪೂರ್ವಕ ನಮ್ಗೆ ಒಂದು ಲೆಟರ್ ಕೊಟ್ರೆ ನಾವು ಸಂಬಂಧಿಸಿದಂಥ ಒಂದು ಏನು ಶೋರೂಮ್ಸ್ ಇದಾವೆ ಅಲ್ಲೋಗಿ ನಾವು ಮಾಡಿಸ್ಕೊಂತೀವಿ, ಅದ್ರ ಜೊತೆಗೆ RTO ಏನು ಮಾಡ್ತಾರೋ ಅದನ್ನ ಮಾಡಿಸ್ಕೊಂಡು ರೆಡಿ ಇದೀವಿ ಅಂತ ಹೇಳಿದೀವಿ. ಬಟ್ ಅವ್ರು ಏನು ಹೇಳಿದ್ರು ಗೊತ್ತಾ, ಅದು ನಮ್ಗೆ ಇನ್ನೂ ಆದೇಶಗಳು ಬಂದಿಲ್ಲ. ಮತ್ತು ಆದೇಶಗಳು ಬಂದಿಲ್ಲ ಅಂತಂದರೆ ನೀವು ಆ ಬೈಕ್ ಟ್ಯಾಕ್ಸಿನ ಹಿಡಿತಾ ಇದ್ದೀರಾ, ನಿಮ್ಮ ಒಂದು ರೂಲ್ಸ್ ಪ್ರಕಾರ ಹಿಡಿತಾ ಇದ್ದಾರೆ. ಒಂದು ನೋಟಿಸ್ ಕೊಟ್ಟಿದ್ದಾರೆ ನಮಗೆ. ಇಷ್ಟು ಲಕ್ಷಾಂತರ ಜನ ಇವತ್ತು ಬೈಕ್ ಟ್ಯಾಕ್ಸಿ ನಂಬ್ಕೊಂಡು 6 ಲಕ್ಷ ಕುಟುಂಬಗಳು ಕರ್ನಾಟಕದಲ್ಲಿ ಬದುಕ್ತಾ ಇದ್ದಾರೆ. ಆಕ್ಚುಲ್ ಆಗಿ ನನಗೊಂದು ಪ್ರಶ್ನೆಗೆ ಉತ್ತರ ಕೊಡಿ. ಆಟೋದವರಿಗೆ ಅಸಲಿಗೆ ನಿಜವಾಗ್ಲೂ ಅವ್ರಿಗೆ ಆಗ್ತಿರುವಂಥ ಪ್ರಾಬ್ಲಮ್ ಏನು ಸರ್? ಈಗ ಹೊಟ್ಟೆ ತುಂಬಿರೋನು ರೋಡಿಗೆ ಬರ್ತಿದ್ದಾನೆ ಸರ್, ಹೊಟ್ಟೆ ತುಂಬಿಲ್ದಿರೋನು ದುಡಿತಾ ಇದ್ದಾನೆ ಸರ್. ರೋಡಲ್ಲಿ ದುಡ್ತಿರೋದೆಲ್ಲ ಹೊಟ್ಟೆ ತುಂಬಿರೋನು ಈ ಥರ ಬೈಕ್ ಟ್ಯಾಕ್ಸಿ ಇಟ್ಕೊಂಡ್ಬಿಟ್ರೆ ಏನೋ ಅವ್ರ ಮೇಲೆ ಒಂದು ಏನಂತಾರೆ ಆನೆ ನಿಲಿಯೋಕ್ಕಾಗಲ್ಲ, ಇರುವೆನ ಸಾಯಿಸೋಕ್ಕಾಗತ್ತೆ. ಅದೇ ರೀತಿ ಯಾವುದೇ ಅಗ್ರಿಗೇಟರ್ ಕಂಪ್ನಿ ಹತ್ರ ಹೋಗಿ ಮಾತಾಡಿ ದಮ್ಮಿಲ್ಲ ಯಾರಿಗೂ. ಸುಮ್ಮನೆ ಹೋಗ್ತಾರೆ, ಒಂದು ದಿವಸ ಕ್ಯಾಮ್ರಾ ಇಟ್ಕೊಳ್ತಾರೆ, ಮಾತಾಡ್ತಾರೆ, ಬಂದ್ಬಿಡ್ತಾರೆ. ಅದೇ ಇಲ್ಲಿ ಬೈಕ್ ಟ್ಯಾಕ್ಸಿ ಒಬ್ಬೊಬ್ಬನೇ ಸಿಗ್ತಾನೆ, ಅವನ ಮೇಲೆ ಹಲ್ಲೆ ಮಾಡಿದ್ರು ಯಾವನು ಬರಲ್ಲ, ತಪ್ಪೋದು ಯಾವನು ಬರಲ್ಲ. ಸರ್ಕಾರ ಕಣ್ಣು ಮುಚ್ಕೊಂಡ್ಬಿಟ್ಟಿದೆ. ಹೆಸರು ಶೋಭಾ ಅಂದ್ಬಿಟ್ಟು. ಶೋಭಾ ಅವರೇ, ನಿಮ್ಗೂ ರ್ಯಾಪಿಡೋ ಡ್ರೈವರ್ಸ್ಗೂ ಏನು ಸಂಬಂಧ? ನಾವು ರ್ಯಾಪಿಡೋ ಮಾಡ್ತಾ ಇದೀವಿ ಸರ್. ನೀವು ಮಾಡ್ತಾ ಇದ್ದೀರಾ ರ್ಯಾಪಿಡೋ? ಹೌದು, ಡ್ರೈವರ್ಸ್. ಕ್ಯಾಪ್ಟನ್ ಸರ್. ಓ ಸೂಪರ್, ನೀವು ಕ್ಯಾಪ್ಟನ್ನಾ? ಸೂಪರ್, ಸಂತೋಷ. ಒಂದು ಹೆಣ್ಣು ಮಗಳು ಈ ಸಮಾಜಕ್ಕೆ, ಈ ಸಮಾಜದಲ್ಲಿ ನಾನು ಕ್ಯಾಪ್ಟನ್ ಆಗಿ ಬರ್ತೀನಿ, ಕೆಲಸ ಮಾಡ್ತೀನಿ ಅಂತ ಇಳಿದಿದ್ದೀರಾ. ಸೊ ನೀವು ಸ್ಕೂಟಿನಾ? ಹೌದು, ಆಕ್ಟಿವಾ ಮಾಡ್ತಾ ಇದ್ದೀರಾ. ಸೊ ಏನ್ ನಿಮ್ ಪ್ರಾಬ್ಲಮ್ ಸರ್? ಈ ಆಟೋ ಡ್ರೈವರ್ಸ್ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಸರ್. ಯಾಕೆ ಮಾಡಬಾರ್ದು ನಿಮಗೆ ಪ್ರಾಬ್ಲಮ್ ಸರ್? ಯಾಕೆಂದ್ರೆ ನಾವು ಗೌರ್ಮೆಂಟ್ ಹತ್ರ ಗೈಡ್ಲೈನ್ಸ್ ಕೇಳಿದೀವಿ ಸರ್, ಅವ್ರು ಇನ್ನೂ ಅಪ್ರೂವಲ್ ಮಾಡಿಲ್ಲ. ಏನೋ ನಮ್ಮ ಹೊಟ್ಟೆಪಾಡ್ಗೋಸ್ಕರ ಮಾಡ್ತಾ ಇದೀವಿ ಸರ್.
ಅದಕ್ಕೋಸ್ಕರ ಈ ಆಟೋ ಏನಾಗ್ತಾ ಇದೆ ಪ್ರಸ್ತುತವಾಗಿ ಈಗ ಆಟೋ ಡ್ರೈವರ್ಸ್ ನಮಗೆ ಮಾಡಬಾರ್ದು ಅಂತ ಇಟ್ಕೊಂಡು ಆಟೋ ಫೋನ್ ಡ್ರೈವರ್ಸ್ ಆತರ ಮಾಡ್ತಿದಾರಾ ಅವ್ರು ಆರ್ ಟಿ ಅವರು ಮಾಡ್ತಾ ಇದ್ದಾರೆ ಸರ್. ಅವ್ರು ಮಾಡ್ಲಿ ಓಕೆ ಸರ್. ಅವ್ರು ಗೌರ್ಮೆಂಟ್ ಅವ್ರು ಏನು ಗೈಡ್ಲೈನ್ಸ್ ಕೊಡ್ತಾರೋ ಅದ್ರ ಬಗ್ಗೆ ನಾವು ಒಪ್ಪಿಗೆ ಮಾಡ್ತೀವಿ ಸರ್. ಆದರೆ ಈ ಆಟೋ ಅವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಫುಲ್ ಗಲಾಟೆ ನಡೀತಾ ಇದೆ ಸರ್ HSR ಅಲ್ಲಿ. ಅದಕ್ಕೆ ಸರ್ ಪ್ರಾಬ್ಲಮ್ ಆಗಿರೋದಕ್ಕೆ ನಾವು ಕಂಪ್ಲೇಂಟ್ ಲಾಂಚ್ ಮಾಡೋಕ್ಕೆ ಬಂದಿದ್ದೀವಿ ಸರ್. HSR ಪೊಲೀಸ್ ಸ್ಟೇಷನಲ್ಲಿ ಇದ್ದೀವಿ ಇವಾಗ. HSR ಪೊಲೀಸ್ ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ? ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ದೀರಾ ಆಲ್ರೆಡಿ? ಮೇಡಮ್ ನಿಮ್ಮ ಹೆಸರು? ಲಕ್ಷ್ಮಿ ಅಂತ ಸರ್. ನೀವೇನ್ ಮಾಡ್ತಾ ಇರೋದು ಲಕ್ಷ್ಮಿ ಅವರೇ? ರ್ಯಾಪಿಡ್ ಓಡಿಸ್ತೀವಿ ಸರ್. ರ್ಯಾಪಿಡೋ. ಲಕ್ಷ್ಮಿ ಅವರಿಗೆ ಗೃಹಲಕ್ಷ್ಮಿ ಎಲ್ಲ ಬರ್ತಾ ಇದೆಯಾ? ಸರ್ ಬರುತ್ತೆ, 1 ತಿಂಗಳು 3 ತಿಂಗಳು ಬರಲ್ಲ. ಹಂಗೆ ಅದಕ್ಕೆ ಅದು ಬಂದಿದ್ರೆ ಈಗ ನೀವು ಹಿಂಗೆ ಆ ಕಡೆ ಕಿಳಿತಿರ್ಲಿಲ್ಲ ಅನ್ಸುತ್ತೆ. ಅದು ಬಂದ್ರೆ ಎಲ್ಲಿ ಸಾಲುತ್ತೆ ಈ ಕಾಲದಲ್ಲಿ? ಯಾರಿಗೆ ಸಾಲುತ್ತೆ ಗೃಹಲಕ್ಷ್ಮಿ? ಹೌದು. ಅದಕ್ಕೆ ನೀವು ರ್ಯಾಪಿಡೋ ಕ್ಯಾಪ್ಟನ್ ಆಗ್ಬಿಟ್ರಾ? ಕ್ಯಾಪ್ಟನ್ ಆಗ್ಬಿಟ್ಟಿದೀವಿ. ಓಕೆ. ಈಗ ಒಂದಷ್ಟು ನಿಯಮ ಇದ್ದೇ ಇರುತ್ತೆ. ಹೌದು ಸರ್. ನೀವು ಆ ಸ್ಕೂಟಿನ ನಿಮ್ಮ ವೈಯಕ್ತಿಕ ಬಳಕೆಗೆ ಅಂತ ನೀವು ತಗೊಂಡಿರ್ತೀರಾ. ಹೌದು. ಅದು ವೈಟ್ ಬೋರ್ಡ್ ಆಗಿರುತ್ತೆ ಅಥವಾ ನೀವು ಇದು EV ಆಗಿದ್ರೆ ಗ್ರೀನ್ ಬೋರ್ಡ್ ಆಗಿರುತ್ತೆ. ಹೌದು ಸರ್. ಸೊ ಎಲ್ಲೋ ಬೋರ್ಡೇ ಓಡಿಸ್ಬೇಕು ಅಂತ ನಿಯಮ. ಹೌದು. ಈ ನಿಯಮವನ್ನ ನೀವು ಮೀರಿ ನೀವು ಕೆಲಸ ಮಾಡ್ತಿರೋದು ನಿಮಗೆ ಸರಿ ಅನ್ಸುತ್ತಾ? ಸರ್ ಸರಿಯಲ್ಲ ಸರ್. ನಾವು ಕೇಳ್ತಾ ಇದೀವಲ್ಲ, ನಮ್ಗೆ ಮಾಡ್ಕೊಡಿ, ನಾವು ಎಲ್ಲೋ ಬಡ್ಗೂ ರೆಡಿ ಇದೀವಿ, ಮಾಡ್ಕೊಡಿ ಹಾ, ಅಂತ. ಕೇಳಿಸ್ತಪ್ಪ? ಅವರು ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ಓಡಾಡೋದಕ್ಕೂ ಕೂಡ ರೆಡಿ ರೆಡಿ ಇದ್ದಾರೆ. ಇದೀವಿ ನಾವು. ಎಲ್ಲೋ ಬೋರ್ಡ್ ರೆಡಿ ಇದೀವಿ. ಟ್ಯಾಕ್ಸ್ ಏನ್ ಕಟ್ತೀವಿ ನಾವು ಕಟ್ತೀವಿ ಟ್ಯಾಕ್ಸ್ಗಳನ್ನ. ಸೊ ಹಾಗಾದ್ರೆ ಅಸಲಿಗೆ ನಿಮಗೆ ಆಗ್ತಿರೋ ಪ್ರಾಬ್ಲಮ್ ಏನು? ಸರ್ ನಮಗೆ ಇದು ಮಾಡಕ್ಕೆ ಬಿಡ್ತಿಲ್ವಲ್ಲ ರೈಡ್ನ. ಆರ್ ಟಿ ಅವರು ಇವಾಗ ಬ್ಯಾನ್ ಮಾಡಿದಾರಲ್ಲ, ಮಾಡಬೇಡಿ ಅಂತ. ಅದೆಲ್ಲ ಆಟೋದವರು ಬೇರೆ ಹಿಡಿದು ಇದು ಮಾಡ್ತಾರೆ. ಆಟೋದವ್ರು ಏನ್ ಹೇಳ್ತಾ ಇದಾರೆ ನಿಮ್ಗೆ? ಏನ್ ಮಾಡ್ಬೇಕು ಅಂತ ಹೇಳ್ತಾರೆ? ಅವರೇನೇ ಬುಕ್ ಮಾಡಿ ಯಾಕೆ ಕೊಡಿಸ್ತೀಯಾ, ಯಾಕೆ ಮಾಡ್ತೀಯಾ, ನಿನ್ಗೆ ಯಾರು ರೂಲ್ಸ್ ಕೊಟ್ಟಿದ್ದು ಅಂತ ಜಗಳ ಮಾಡ್ತಾರೆ. ಬೆಳಿಗ್ಗೆ ಓಡಿಸಿ ಅಂತಾರೆ ಆಟೋದವರು. ನೀವು ಕಟ್ಟಿ ಎಲ್ಲೋ ಬೋರ್ಡ್ ನಾವು ಕೇಳಿದ್ರೆ ಅವ್ರನ್ನ ಪರ್ಮಿಷನ್ ಕೊಡ್ಸಿ ನಾವು ಕಟ್ತೀವಿ ಅಂತ. ಆಟೋದವರಿಗೆ ನೀವು ಹೇಳಿದ್ರಾ? ಹೇಳಿದ್ರಿ ಸರ್, ಬೆಳಿಗ್ಗೆ ಹೇಳಿದ್ರಿ ಓಕೆ ಅಂತ ಕೇಳಿದ್ರಿ. ಓಕೆ ಅಂದ್ರ ಯಾರು ಮಾತಾಡ್ಲಿಲ್ಲ, ಸೈಲೆಂಟ್, ಯಾರು ಮಾತಾಡಲಿಲ್ಲ ಬೆಳಿಗ್ಗೆ. ಯಾಕ್ರಪ್ಪ? ಈಗ ನಿಮಗೆ ಪ್ರಾಬ್ಲಮ್ ಏನು ಅಂತಂದ್ರೆ ಎಲ್ಲೋ ಬೋರ್ಡ್ ಈಗ ಹೌದು ನಿಮಗೆ ಜನರು ಬರ್ತಾ ಇಲ್ಲ ಅಂತ, ನಿಮಗೆ ಬಿಸ್ನೆಸ್ ಆಗ್ತಾ ಇಲ್ಲ ಅನ್ನೋದೇ ನಿಮ್ಮ ಪ್ರಾಬ್ಲಮ್. ಅಥವಾ ಎಲ್ಲ ಬೋರ್ಡ್ ಮಾಡಿಸ್ಕೊಂಡು ಓಡಿಸಿದ್ರೆ ನಮಗೇನು ಪ್ರಾಬ್ಲಮ್ ಇಲ್ವಾ ಅನ್ನೋದು ನಿಮ್ದು ಮ್ಯಾಟ್ರ್ ಆಗುತ್ತಾ? ಯಾಕಂದರೆ ನಾನು ಒಂದಷ್ಟು ಆಟೋ ಡ್ರೈವರ್ಸ್ನ ಇವಾಗ ನಾನು ಆಫ್ ಕ್ಯಾಮ್ರಾ ಒಂದಷ್ಟನ್ನು ವಿಚಾರಿಸ್ತಾ ಇದ್ದೆ. ಅವರೆಲ್ಲರೂ ಹೇಳ್ತಾ ಇದ್ರು ಎಲ್ಲ ಬೋರ್ಡ್ ಆದರೆ ಓಕೆ ಸರ್ ಅಂತ. ಅವಾಗ ನಿಮಗೆ ಪ್ರಾಬ್ಲಮ್ ಆಗಲ್ವಾ? ಹಂಗಾದ್ರೆ ನಿಮ್ಮ ಬಿಸ್ನೆಸ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆದರೆ ಅವಾಗ ಏನು ಮಾಡ್ತೀರಾ? ಅವಾಗಲೂ ಎಲ್ಲ ಬೋರ್ಡು ಬೇಡ ಅಂತ ನಿಂತ್ಕೋತೀರಾ? ಇಲ್ಲ, ಆಗಲ್ಲ. ಹಂಗಿದ್ಮೇಲೆ ವೈಟ್ ಬೋರ್ಡು ಓಡಿಸಂಗಿಲ್ಲ ಅಂತ ಹೇಳಿದ್ಮೇಲೆ ಇದೇ ಆಟೋ ಡ್ರೈವರ್ಸು ಅಥವಾ ಮಿಕ್ದವರು RTO ಅಧಿಕಾರಿಗಳು ಮತ್ತೊಬ್ಬರು ಮಗದೊಬ್ಬರು ಝೊಮ್ಯಾಟೊ ಫುಡ್ ಡೆಲಿವರಿ ಮಾಡ್ತಾ ಇದ್ದಾರೆ. ಆಮೇಲೆ ಅದು ಫುಡ್ ಡೆಲಿವರಿ 2 ವೀಲರ್ಲೇ ಮಾಡ್ತಾವ್ರಲ್ಲ, ಅದು ಕೂಡ ಒಂದು ಸಾರಿಗೆ ವ್ಯವಸ್ಥೆ ಸರ್ವಿಸೇ ಅಲ್ವಾ? ಅದು ಕೂಡ ವೈಯಕ್ತಿಕವಾದಂಥ ಗಾಡಿಲೇ ಅಲ್ವಾ ಮಾಡ್ತಾ ಇರೋದು? ಇದರಲ್ಲಿ ಬಾಡಿ ಇರ್ತದೆ, ಇದರಲ್ಲಿ ಫುಡ್ ಇರ್ತದೆ, ಅಷ್ಟೇ ವ್ಯತ್ಯಾಸ. ಅದಕ್ಕೆ ಯಾಕೆ ಯಾರು ವಿರೋಧ ವ್ಯಕ್ತಪಡಿಸ್ತಿಲ್ಲ? ಇದು ನನ್ನ ಪ್ರಶ್ನೆ, ಆಸ್ ಎ ಜರ್ನಲಿಸ್ಟ್ ಆಗಿ ನನ್ನ ಪ್ರಶ್ನೆ. ಅವ್ರಿಗೆ ಪ್ರಶ್ನೆ, ಅದು ನಿಮ್ಗಲ್ಲ. ನಿಮ್ಮ ಹೆಸರೇನು? ನನ್ನ ಹೆಸರು ಆಶಾ ಸರ್. ಆಶಾ ಅವರೇ, ಏನ್ ನಿಮ್ಮ ಪ್ರಾಬ್ಲಮ್ ಆಶಾ ಅವರೇ? ನೀವು ಡ್ರೈವರಾ? ಹೌದು ಸರ್. ನೀವು ಕ್ಯಾಪ್ಟನ್? ನಾನು 6 ವರ್ಷದಿಂದ ರ್ಯಾಪಿಡೋ ಅಲ್ಲೇ ಕೆಲಸ ಗ್ರೇಟ್. ಮಾಡ್ತಾ ಇರೋದು. ಇವರಿಗೊಂದು ಇಡೀ ಕರ್ನಾಟಕ ರಾಜ್ಯದ ಜನತೆಯಿಂದ ಇವರಿಗೊಂದು ಕ್ಲಾಪ್ಸ್ ಬರಲೇಬೇಕು ಹೆಣ್ಮಕ್ಳಿಗೆ. ಯಾಕಂತಂದ್ರೆ ಯೂಶಲಿ ಹೆಣ್ಮಕ್ಳು ಆಟೋ ಓಡಿಸೋದನ್ನ ನಾನು ಕೇಳಿದೆ. ಒಂದು ನಿಮಿಷ ಸರ್. ಯೂಶಲಿ ಹೆಣ್ಮಕ್ಳು ಆಟೋ ಓಡಿಸೋದನ್ನ ನಾನು ಯೂಶಲಿ ನೋಡಿದ್ದೀನಿ. ಆದರೆ ಇವರೆಲ್ಲ ಕ್ಯಾಪ್ಟನ್ ಆಗಿ ಬಂದಿದ್ದೀರಾ, ಪರವಾಗಿಲ್ಲ, ನಂಗೆ ಭಾಳ ಸಂತೋಷ ಆಗ್ತಾ ಇದೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು 6 ವರ್ಷದಿಂದ ಮಾಡ್ತಾ ಇದ್ದೀವಿ. 6 ವರ್ಷದಿಂದ ಮಾಡ್ತಾ 6 ವರ್ಷದಿಂದ ಫುಲ್ ಟೈಮ್. ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ರ್ಯಾಪಿಡೋದಲ್ಲಿ? ಆಗುತ್ತೆ ಸರ್, 1,000 1,500 ಅಷ್ಟೇ. ಹೌದಾ? ಎಲ್ಲ ಎಷ್ಟು ಉಳಿಸ್ತೀರಾ ಪೆಟ್ರೋಲ್ ಎಲ್ಲ ಖರ್ಚು ಮಾಡಿ? ಅದೇ 1,000 ರೂಪಾಯಿ ಉಳಿಯುತ್ತೆ ಸರ್, ಎಲ್ಲ ಖರ್ಚೋಗಿ. ಎಲ್ಲ ಖರ್ಚೋಗಿ 1,000 ರೂಪಾಯಿ ತಿಂಗಳಿಗೆ ಒಂದು 30,000 ಡೈಲಿ ಮಾಡ್ತೀರಾ ಅಥವಾ ಒಂದಿನ? ಇಲ್ಲ ಸರ್, ಡೈಲಿ ಅಲ್ಲ, ವೀಕ್ಲಿ ಒನ್ಸ್ ಇರುತ್ತೆ. ಇನ್ನು 6 ಡೇಸ್ ತಗೊಬೋದು, ಇಲ್ಲ ಅಂದ್ರೆ ಇಲ್ಲ ಮಾಡ್ಬೋದು. ತಗೊಳ್ತೀರಾ? ಇಲ್ಲ ಸರ್, ರಜೆ ತಗೊಳ್ಳಲ್ಲ ಆಲ್ಮೋಸ್ಟ್. ಯಾಕಂದರೆ ಮನೆಯಲ್ಲಿ ಇವಾಗಿರೋ ಪರಿಸ್ಥಿತಿಯಲ್ಲಿ ತುಂಬ ಕಮಿಟ್ಮೆಂಟ್ಸು ತುಂಬ ಜಾಸ್ತಿ ಇದೆ. ಮತ್ತು ಸಿಂಗಲ್ ಇಂಡಿಪೆಂಡೆಂಟ್ ಪೇರೆಂಟ್ಸು ತುಂಬ ಜನ ಸಫರ್ ಆಗ್ತಾ ಇದ್ದಾರೆ ಇವಾಗ ಬೆಂಗಳೂರಲ್ಲಿ. ಅಷ್ಟೇ ನಮಗೆ ಸ್ಯಾಲ್ರೀಸ್ ಬರ್ತಾ ಇದ್ರು ಬದುಕೋದೇ ಕಷ್ಟ ಆಗ್ಬಿಟ್ಟಿದೆ. ಮುಂಚೆ ಎಲ್ಲ ರೇಷನ್ ಆಗಲಿ ಪ್ರತಿಯೊಂದು ಗಾಳಿಗೆ ತೂರಿ ನಾವು ಬದುಕಕ್ಕಾಗತ್ತಾ? ಇಲ್ಲ, ಅದಂತೂ 100% ಆಗಲ್ಲ ಸರ್, ಯಾವುದೇ ಕಾರಣಕ್ಕೂ. ಎಲ್ಲ ಬೋರ್ಡ್ ಮಾಡ್ಸಕ್ ನೀವು ರೆಡಿ ಇದ್ದೀರಾ? ಹಾಂ ಸರ್, ರೆಡಿ ಇದ್ದೀವಿ. ಗೈಡ್ಲೈನ್ಸ್ ಮಾಡ್ಕೊಡಿ. ನಾವು ನೀವೇನು ಫಾಲೋ ಅಪ್ ಮಾಡಕ್ಕೆ ಹೇಳ್ತೀರಾ, ಗೈಡ್ಲೈನ್ಸ್ ಕೊಡ್ತೀರಾ, ಅದಕ್ಕೆ ನಾವು ಫಾಲೋ ಆಗ್ತೀವಿ ಅಂತ ಕೂಡ ನಾವು ಅಪ್ಡೇಟ್ ಮಾಡಿ. ಎರಡೂ ಥರನೂ ಮಾತಾಡಬೇಕಾಗುತ್ತೆ, ಕಾನೂನು ಚೌಕಟ್ಟಲ್ಲೇ ನಾನು ಮಾತಾಡಬೇಕಾಗುತ್ತೆ. ಈಗ ಒಂದು ವೇಳೆ ಎಲ್ಲ ಬೋರ್ಡ್ ಮಾಡೋಕ್ಕಾಗಲ್ಲಮ್ಮ, 2 ವೀಲರ್ ಅಂತಂದ್ರೆ ಯಾವತ್ತಿದ್ರು ಡೇಂಜರು. ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಇಲ್ಲಿ ಟಚ್ ಆಗಿ ಬಿದ್ದು ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ಹೊಣೆ? ಇದಕ್ಕಾಗಿ ನಾವು ಎಲ್ಲ ಬೋರ್ಡ್ ಮಾಡಿಕೊಡಲ್ಲ. ನೀವು 2 ವೀಲರಲ್ಲಿ ಓಡಿಸಂಗೇ ಇಲ್ಲ ಅಂದರೆ ಏನು ಮಾಡ್ತೀರಾ? ಆ ಥರ ಹೇಳಿದ್ರೆ ನಾವು ಅದೇ ಥರ ಈಗ ಆಟೋನೇ ಯೂಸ್ ಮಾಡ್ತೀವಿ ಸರ್. ಹಂಗಿತ್ತು ಅಂದ್ರೆ ಆ ದಾರಿಗೆ ಬರೋಕ್ಕೂ ರೆಡಿ ಇದ್ದೀರಾ? ಆ ತಾರೀಕು. ಯಾಕಂದ್ರೆ ಈಗ ಆಟೋರು ಹೇಳ್ತಾ ಇದ್ದಾರೆ ಅವ್ರ ಹೊಟ್ಟೆ ಮೇಲೆ ನಾವು ಹೊಡೆದ್ಬಿಟ್ಟಿದ್ದೀವಿ ಅಂತ. ಮತ್ತೆ ನಮ್ಮ ಹೊಟ್ಟೆ ಮೇಲೆ ಇವಾಗ ಅವರು ಹೊಡೆದ್ರು. ನಿಮ್ಗೇನೋ ಕೆಪಾಸಿಟಿ ಇದೆ, ಒಂದು 5 ಲಕ್ಷ ಹಾಕಿ ಆಟೋ ತಗೊಳಗೆ ಮಿಕ್ತವ್ರಿಗೆ ಆಗ್ಬೇಕಲ್ಲ? ಅದೇ ಸರ್, ಇರೋರು ಮಾಡ್ಕೊಂತಾರೆ ಅಷ್ಟೇ. ಹೌದು ಸರ್, ಅಲ್ಲ, ಇರೋರು ಮಾಡ್ಕೊಂತಾರೆ, ಇಲ್ದಿರೋರು ಏನೋ ಬೇರೆ ಕೆಲಸನೋ ಇಲ್ಲ ಮತ್ತೊಂದು ಮಾಡ್ತಾರೆ. ಇದರಲ್ಲಿ ಇನ್ನೊಂದು ಏನು ಗೊತ್ತಾ ಸರ್, ಮೈನ್ ಬಂದ್ಬಿಟ್ಟು
ತುಂಬ ಜನ ಯಾರೇ ಆಗಲಿ ಎಜುಕೇಷನ್ ಇರೋರು ಇಲ್ಲಿ ಇದ್ರಲ್ಲಿ ಮಾಡ್ತಾ ಇಲ್ಲ, ಮತ್ತು ಏಜು ಆಗಿರುತ್ತೆ. ಹಾಗಾಗಿ ಕಂಪ್ನಿಗಳಲ್ಲಿ ಎಲ್ಲೂ ನಮಗೆ ಜಾಬ್ಗಳು ಸಿಗಲ್ಲ. ಈಗ ಉದ್ಯೋಗ ಅಂತೂ ನೀವು ಸೃಷ್ಟಿಸ್ತಾ ಇಲ್ಲ, ಅಟ್ಲೀಸ್ಟ್ ಉದ್ಯೋಗ ಇವರೇ ಹುಟ್ಟಿಸ್ಕೊಂಡು ಏನೋ ಮಾಡ್ತಾವ್ರೆ. ನಾವೇ ಏನೋ ದಾರಿ ನೋಡ್ಕೊಂಡು ಇವಾಗ ಕೆಲಸ ಮಾಡ್ತಿದ್ದೀವಿ. ಕಡೆಯಿಂದ ಏನಾದ್ರು ಸಮಸ್ಯೆ ಇದೆಯಾ? ಆ್ಯಪ್ ಖಾಸಗಿ ಸಂಸ್ಥೆಗಳ app ಇಲ್ಲ ಇರಲ್ಲ? ಸರ್, ಅವ್ರ ಕಡೆಯಿಂದ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಏನ್ ಗೈಡ್ಲೈನ್ಸ್ ಕೊಡ್ತಾರೆ ನಿಮ್ಗೆ? ಏನ್ ಹೇಳ್ತಾರೆ ಅವರು? ಈ ತರ ಎಲ್ಲ ಆಗೋದ್ರಿಂದ ನಿಮ್ಗೆ ಏನೋ ಅವರು ಮೀಟಿಂಗ್ ಕರೆದು ಏನು ನೋಡಮ್ಮ ಇದನ್ನ ಈ ತರ ಫೇಸ್ ಮಾಡಬೇಕು, ಈ ತರ ನೀವು ಇದು ಮಾಡಬೇಕು, ಆ ತರ ಏನು ಹೇಳಲ್ಲ? ಆ ಥರ ಎಲ್ಲ ಏನೂ ಇಲ್ಲ ಸರ್. ಆ ಥರ ಏನೋ ಅವ್ರೇನು ಗೈಡ್ಲೈನ್ಸ್ ಮಾಡಿಲ್ಲ. ಬಟ್ ನಮ್ಗೆ ಇವಾಗ ಸಡನ್ ಆಗಿ ನಿನ್ನೆಯಿಂದ ನ್ಯೂಸ್ ನಿಮ್ಮನ್ನ ಜಾಯಿನ್ ಮಾಡಿಸ್ಕೋಬೇಕಾದ್ರೆ ಏನೇನೆಲ್ಲ ಕೇಳ್ತಾರೆ ಅವ್ರು ನಿಮ್ಮ ಹತ್ರ? ನಮ್ದೆಲ್ಲ DL, RC ಕಾರ್ಡು ಮತ್ತು ಎಲ್ಲ ಥರ ವೆರಿಫಿಕೇಶನ್ ಆಗುತ್ತೆ ಸರ್. ಎಮಿಷನ್ ಟೆಸ್ಟು ಮತ್ತು ನಮ್ಮದು ಸೆಲ್ಫಿ ಫೋಟೋ, ಪ್ರತಿಯೊಂದು ಅದನ್ನ ಏನ್ ನಮ್ಮದು ಸುರಕ್ಷಿತವಾಗಿ ಮಾಡ್ಬೇಕು ಎಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರುತ್ತೆ, ಅದರಲ್ಲಿ ಅಡ್ರೆಸ್ಸು ಪ್ರತಿಯೊಂದು ಡೀಟೇಲು ಇರುತ್ತೆ ಸರ್.